ನಾಯಕ, ಜಯವನ್ನು ಕೊಡುವನು. ಜಯ ಕೊಡುವ ದೇವರು ಎಲ್ಲಿದ್ದಾರೆ? ನನ್ನಲ್ಲಿ ಇರುವರು. ಹಲ್ಲೆಲೂಯ. ನನ್ನಲ್ಲಿ ಇರುವನು ಎಂತ ಆನಂದ. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವಾತನು ಹೆಚ್ಚಿನವನು. ಹಲ್ಲೆಲೂಯ. ಆ ಮಹಾ ಉನ್ನತ ದೇವರು ನಮ್ಮಲ್ಲಿ ಇದ್ದಾರೆ. ಎಷ್ಟು ಜನರು ನಮ್ಮಲ್ಲಿ ದೇವರು ಇರುವುದರಿಂದ ಆನಂದವಾಗಿದ್ದೀರಿ? ಹಲ್ಲೆಲೂಯ, ಹಲ್ಲೆಲೂಯ. ಆದುದರಿಂದ ಈ ಚಳಿಗಾಲದಲ್ಲಿ ದೇವರು ಭಂಗಿಯಾಗಿ ಇಳಿದು ಬರಲಿ. ಹಲ್ಲೆಲೂಯ. ಇವತ್ತು ತಣ್ಣಗಾಗಿ ಬರಬೇಡ, ದೇವರು ಹೆಂಗೆ ಬರಬೇಕು? ಮೇಘಸ್ತಂಭವಾಗಿ ಬರಬೇಡ, ಅಗ್ನಿ ಸ್ತಂಭವಾಗಿ ಇಳಿದು ಬರಲಿ. ಹಲ್ಲೆಲೂಯ. ನಮ್ಮಲ್ಲಿ ಉಜ್ಜೀವನೆಯನ್ನು ತರುವಂತ ದೇವರು ನಮ್ಮೊಂದಿಗೆ ಇದ್ದಾರೆ. ಹಲ್ಲೆಲೂಯ. ನೀವು ಒಂದು ವೇಳೆ ಸೋತು ಹೋಗಿ, ಮನಸ್ಸು ನೊಂದು ಹೋಗಿ ಬಂದಿರಬಹುದು, ದೇವರ ಪ್ರಸನ್ನತೆಯಲ್ಲಿ ದೇವರ ಮಗನೇ ಮಗಳೇ ಎಂದು ಕರೆಯುವಾಗ ನಮಗಿರುವ ಆ ಖುಷಿ, ಆನಂದ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಹಲ್ಲೆಲೂಯ. ನೀವು ಅವರನ್ನು ನೋಡಕ್ ಬಂದಿರಿ, ಎಷ್ಟು ಅವರನ್ನು ನೋಡಿ ಆರಾಧಿಸಿ, ದೊಡ್ಡ ಮಹತ್ ಕಾರ್ಯಗಳನ್ನು ನೋಡುವಿರಿ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ನಾವು ದೇವರನ್ನು ಹುಡುಕ್ತಾ ಇಲ್ಲ, ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ಹಲ್ಲೆಲೂಯ. ಸತ್ಯವೇದ ಹೇಳುತ್ತದೆ, 99 ಕುರಿಗಳನ್ನು ದೇವರು ಏನು ಮಾಡ್ತಾರೆ? ಅಡವಿಯಲ್ಲಿ ಬಿಟ್ಬಿಟ್ಟು ಒಂದೇ ಒಂದು ಕುರಿ ಮರಿಗೋಸ್ಕರ ದೇವರು ಹುಡುಕಿ ಬರುತ್ತಾರೆ. ಅದು ತೋಳಗಳ ಕೈಯಲ್ಲಿ ಸಿಕ್ಕಿ ಅದು ನಶಿಸಿ ಹೋಗಬಾರದೆಂದು ಹುಡುಕಿ ಬಂದು ಅದನ್ನು ಕಾಪಾಡಿ ಹೆಗಲ ಮೇಲೆ ಇಟ್ಟುಕೊಳ್ಳುತ್ತಾರೆ. ಹಲ್ಲೆಲೂಯ. ಆ ದೇವರು ನಮಗಾಗಿ ಕಳೆದು ಹೋದ, ನಮಗಾಗಿ ನಮ್ಮನ್ನು ಹುಡುಕಿ ಬಂದ ದೇವರು. ಇವತ್ತು ನಾವು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಇರುವುದಕ್ಕೆ ಕಾರಣ ಆ ದೇವರ ಪ್ರೀತಿಯೇ. ಹಲ್ಲೆಲೂಯ. ಸಂದೇಶಿ ಅಪ್ಪಿಕೊಂಡ, ನನ್ನ ಹುಡುಕಿ ಓಡಿ ಬಂದ. ಸಂದೇಶಿ ಅಪ್ಪಿಕೊಂಡ, ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ. ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಪ್ರೇಮ ಅಭಿಷೇಕದಿಂದ ನನ್ನ ತುಂಬಿ ದಿನವನ್ನು ನಡೆಸಿ ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ನನಗೆ ತಂದ. ಹಲ್ಲೆಲೂಯ. ನಮ್ಮಲ್ಲಿ ದೇವರ ಆತ್ಮನು ಇರುವುದರಿಂದ ನಮ್ಮಲ್ಲಿ ದೇವರ ಪ್ರೀತಿ ಹೆಚ್ಚಾಗಿರುತ್ತೆ. ಹಲ್ಲೆಲೂಯ. ಪ್ರತಿನಿತ್ಯ ನಾವು ದೇವರ ಪ್ರೀತಿಯಿಂದ ಲೋಕದಲ್ಲಿ ದೇವರ ಮಕ್ಕಳಾಗಿ ದೇವರನ್ನು ಇತರರಿಗೆ ತೋರಿಸುವವರಾಗಿ ಬದುಕಬಹುದು. ಹಲ್ಲೆಲೂಯ. ಆದ್ರಿಂದ ಈ ಒಂದು ಅನುಭವವನ್ನು, ಭಾಗ್ಯವನ್ನು ಕೊಟ್ಟಿರುವ ದೇವರನ್ನು ನಾವು ಸ್ತುತಿಸಬೇಕು. ಆಮೇಲೆ ಸೈತಾನನ್ನು ಗೆಲ್ಲುವುದು
ಪ್ರೀತಿಯಿಂದಲೇ. ಹಲ್ಲೆಲೂಯಾ. ನಾವು ಇತರರನ್ನು ನಮ್ಮ ಹಾಗೆ ಪ್ರೀತಿಸುವಾಗ ನಾವು ಪಾಪ ಮಾಡಲ್ಲ. ನಾವು ಪಾಪರಹಿತ ಜೀವನ ಜೀವಿಸುವಾಗ ನಾವು ಸೈತಾನನ್ನು ಜಯಿಸುವಂತವರಾಗಿರುತ್ತೇವೆ. ಹಲ್ಲೆಲೂಯಾ. ವಿಜಯಕರವಾದ ಜೀವನವನ್ನು ನಮಗೆ ದಯಪಾಲಿಸಿಕೊಟ್ಟ ದೇವರನ್ನು ನಾವು ವಂದಿಸೋಣ. ಅಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಎಂತ ಆನಂದ! ಜೀವನದಲ್ಲಿ ಕೆಂಪು ಸಮುದ್ರ ಹಾಗೆ ತಡೆಯಲು ಬರುತ್ತೆ, ಯೋರ್ದಾನ್ ಹಾಗೆ ನಮ್ಮನ್ನು ನುಂಗಿ ಬಿಡಬೇಕೆಂದು ಪರಿಸ್ಥಿತಿಗಳು ಬರುತ್ತೆ. ಎರಡನ್ನು ವಿಭಾಗಿಸಿ ನಮ್ಮನ್ನು ಒಣನೆಲದಲ್ಲಿ ಕರ್ಕೊಂಡು ಹೋಗಿ ನಮಗಾಗಿ ಇಟ್ಟಿರುವ ಆಶೀರ್ವಾದದಲ್ಲಿ ನಮ್ಮನ್ನು ಸೇರಿಸುವುದಕ್ಕೆ ಶಕ್ತನಾಗಿರುವ ದೇವರಿದ್ದಾರೆ. ಹಲ್ಲೆಲೂಯಾ. ತಡೆಗಳು ಮನುಷ್ಯನಿಗೆ ತಡೆಗಳು, ಸರ್ವಶಕ್ತನಾಗಿರುವ ದೇವರಿಗೆ ಅದು ಒಂದು ಕ್ಷಣದಲ್ಲಿ ಎಲ್ಲವನ್ನು ಒಂದು ಅದ್ಭುತಕರವಾಗಿ ಅವರು ಮಾಡಿ ಅದನ್ನು ಎರಡು ಭಾಗ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಜಯವನ್ನು ಕೊಡೋಕೆ ಶಕ್ತನಾಗಿದ್ದಾರೆ ದೇವರು. ಹಲ್ಲೆಲೂಯಾ. ಆ ಸ್ಥಿತಿಗಳನ್ನು ನೋಡಬೇಡಿರಿ, ಸ್ತುತಿಸಿರಿ, ದೇವರು ದೊಡ್ಡ ಮಹತ್ವ ಕಾರ್ಯಗಳನ್ನು ಮಾಡುವರು. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡುವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡುವೆ. ಎರಿಗೋವ ಸುತ್ತಿ ಬರುವೆ, ಎರಿಗೋವ ಸುತ್ತಿ ಬರುವೆ. ತುತ್ತೂರಿ ಊದಿ ಗೆಲ್ಲುವೆ, ತುತ್ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ದೇವರ ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಸುಂದರವಾದ ಆರಾಧನೆ, ಆಮೇಲೆ ಈ ವಾಕ್ಯ ಭಾಗ ಕೂಡ. ನಾನೊಂದು ಒಳ್ಳೆಯ ಭಕ್ತನು. ಏನು ಬೈಬಲ್ ಇಟ್ಟಿದೆ ನನ್ನ ಕೈಯಲ್ಲಿ? ಆಂಪ್ಲಿಫೈಡ್ ಬೈಬಲ್. ಏನು ಬೈಬಲ್? ಆಂಪ್ಲಿಫೈಡ್ ಬೈಬಲ್. ಏನು ಬೈಬಲ್ ಇದು? ಆಂಪ್ಲಿಫೈಡ್ ಬೈಬಲ್. ಆಂಪ್ಲಿಫೈಡ್ ಬೈಬಲ್. ಬಾ, ನೀವು ಬೈಬಲನ್ನು ಓಪನ್ ಮಾಡಿ ನೋಡಿ, ಚೆನ್ನಾಗಿದೆ. ಎಲ್ಲಿ ಬಂದು ಬೈಬಲ್ ಇಲ್ಲ, ಏನಿದೆ? ಒಳ್ಳೆ ಕವರು. ಎಷ್ಟು ಭಕ್ತನು, ಬಟ್ ಒಳಗಡೆ ಏನಿಟ್ಟಿದ್ದೇನೆ? ಕರೆಕ್ಟಾ ಇದು? ಸರಿನಾ? ಬೈಬಲ್ ಕವರ್ ಒಳಗಡೆ ಚಾಕ್ ತಗೊಳ್ಳಿ, ನೋಡೋಣ ಇದು ಏನಂತ. ಮ್ಯಾಥ್ಯೂ ಚಾಪ್ಟರ್ 15 ಮೊದಲಿಂದ ಇರುವ ವಾಕ್ಯಗಳನ್ನು ನಾವು. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದ್ರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ
ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವಿಧವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಇಲ್ಲಿ ನೀವು ನೋಡಿದರೆ ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ ಭಾಗ ಇದು. ಒಳಗಡೆ ಒಂದು, ಹೊರಗಡೆ ಒಂದು. ಅವರು ಬಾಯಿಯಿಂದ ಸ್ತುತಿಸ್ತಾರೆ, ಬಟ್ ಅವರ ಕ್ರಿಯೆಗಳಲ್ಲಿ ದೇವರನ್ನು ತೋರಿಸ್ತಾ ಇಲ್ಲ. ಎಷ್ಟೋ ಜನರು ಈ ಕಾಲದಲ್ಲಿ ನಾವು ಸಭೆಗೆ ಬರುತ್ತೇವೆ, ದೇವರನ್ನು ಆರಾಧಿಸ್ತೇವೆ, ಪರಿಶುದ್ಧರೇ ಎಂದು ಕರೆಯುವಾಗ ಆ ಪರಿಶುದ್ಧರ ಮಕ್ಕಳಾಗಿ ಇದ್ದೇವೆ ನಾವು. ಅದನ್ನು ನಾವೇನು ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಳಿದ್ರು ಮುಂಚಾನೆ ಮಾತನಾಡುವಾಗ, ನಾನು ಪರಿಶುದ್ಧನಾಗಿರುವುದರಿಂದ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿರಿ. ನಿಮ್ಮ ಕಣ್ಣು, ನಿಮ್ಮ ದೃಷ್ಟಿ, ನಿಮ್ಮ ಕ್ರಿಯೆಗಳು, ನಿಮ್ಮ ಬಾಯಿ ಮಾತು ಇದೆಲ್ಲ ಪರಿಶುದ್ಧರಾಗಿರಬೇಕು. ಅದೇ ದೇವರಿಗೆ ಮೆಚ್ಚುಗೆ ಆಗಿರುವ ಆರಾಧನೆ. ಆ ಪರಿಶುದ್ಧರಾಗಿ ಬದುಕಿ ನಾವು ನಮ್ಮನ್ನು ಸಜೀವ ಯಜ್ಞ ಬಲಿಯಾಗಿ ಸಮರ್ಪಿಸಿ ನಮ್ಮನ್ನು ಸ್ವಯಂವನ್ನು ಸಾಯಿಸಿ ಆಮೇಲೆ ಬಂದು ನಾವು ಸಭೆಯಲ್ಲಿ ಮಾಡುವ ಆರಾಧನೆಗೆ, ಪ್ರಾರ್ಥನೆಗೂ ದೇವರು ಏನ್ ಮಾಡ್ತಾರೆ? ಸದೂತ್ರವನ್ನು ಕೊಡ್ತಾರೆ. ಇದು ಗೊತ್ತಿಲ್ಲದೆ ಎಷ್ಟೋ ಜನರು ಹೊರಗಡೆ ಮಾತ್ರ ಶುದ್ಧವಾಗಿರ್ತಾರೆ. ನಾನು ತೋರಿಸಿಲ್ಲ, ಇದರಲ್ಲಿ ಹೊರಗಡೆ ನೋಡಿದರೆ ಎಷ್ಟು ಸುಂದರವಾಗಿದೆ, ಬಟ್ ಒಳಗಡೆ ಇದ್ದದ್ದು ಏನು? ನಾವೇ ಎಷ್ಟೋ ಜನರು ಈ ರೀತಿಯಲ್ಲಿ ಬದುಕುತ್ತೇವೆ, ಒಳ್ಳೆ ಆರಾಧನೆ ಮಾಡುತ್ತೇವೆ, ಒಳ್ಳೆ ರೀತಿಯಲ್ಲಿ ಬೈಬಲ್ ತಿಳಿವಳಿಕೆಯನ್ನು ಹೊಂದಿದ್ದೇವೆ. ತಿಳಿವಳಿಕೆಯನ್ನು ಹೊಂದಿ ಏನು ಪ್ರಯೋಜನ ಇಲ್ಲ. ನಾವು ಹೊಂದಿರುವ ತಿಳಿವಳಿಕೆಯನ್ನು ಜೀವನದಲ್ಲಿ ನಾವೇನು ಮಾಡಬೇಕು? ಹಿಂಬಾಲಿಸುವರಾಗಿ, ಅನುಸರಿಸುವರಾಗಿ ಇರಬೇಕು. ಅದು ಇಲ್ಲದೆ ಬರೀ ನನಗೆ ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಬರೇ ಗೊತ್ತು, ಎಲ್ಲಿ ಏನು ವಾಕ್ಯದ ನಾನು ಹೇಳುತ್ತೇನೆ ಎಂದು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಜೀವನದಲ್ಲಿ ಏನು ಮಾಡಬೇಕು? ಅದನ್ನು ನಾವು ಅನುಸರಿಸಿ ಬದುಕಬೇಕು. ಆ ಕಟ್ಟಳೆಗಳನ್ನು ನಾವು ಏನು ಮಾಡಬೇಕು? ಹಿಂಬಾಲಿಸುವರಾಗಿರಬೇಕು. ದೇವರು ಹೇಳಿಬಿಟ್ರು, ನೀವು ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿದರೆ ಮಾತ್ರ ನೀವು ನನ್ನನ್ನು ಪ್ರೀತಿಸುವರಾಗಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿರಿ. ಆ ಕಾಲದಲ್ಲಿ, ಯೇಸುವಿನ ಕಾಲದಲ್ಲಿ ಬದುಕ್ತಾ ಇದ್ದ ಆ ಫ್ಯಾರಿಸಿಸ್, ಸಾದುಸಿಸ್, ಮತಬೋಧಕರ ಎಲ್ಲ ಹೊರಗಡೆ ಮಾತ್ರ ಅವ್ರ ತೋರಿಕೆಯಲ್ಲಿ ಅವರು ಭಕ್ತಿಯನ್ನು ತೋರಿಸಿದರು. ಅವರು ಬಂದು ಆ ದಾರಿಗಳ ಮಗ್ಲಲ್ಲಿ ನಿಂದು ಅಲ್ಲಿ ಆರಾಧಿಸುವುದು. ಓ ದೇವರೇ, ಇವರನ್ನು ಕಾಪಾಡು ಹೇಳ್ತಾರೆ. ಬಟ್ ಮಾಡುವುದೆಲ್ಲ ದೇವರಿಗೆ ವಿರೋಧವಾಗಿರುವ ಕೆಲಸ. ಹೊರಗಡೆ ಹಾಕಿಕೊಳ್ಳುವ ಬಟ್ಟೆಗಳು ಎಲ್ಲ ಬಿಳಿ ಬಟ್ಟೆಗಳು, ವೈಟ್ ಅಂಡ್ ವೈಟ್. ನಾವು ಸಭೆಗೆ ಬರುವಾಗ ಸಭೆಗಳಲ್ಲಿ ಬರೋ ಬಿಳಿ ಬಟ್ಟೆಗಳು, ಕೆಲವೊಂದು ಸಭೆಗಳಲ್ಲಿ ಮೀಸಿನ ತೆಗೆದು ಬಿಡಬೇಕು, ಒಡೆ ಹುಳು ಹಾಕಿಕೊಳ್ಳಬಾರದು, ಅಷ್ಟು ಶುದ್ಧರಾಗಿರಬೇಕು. ನಮ್ಮಲ್ಲಿ ಪರಿಶುದ್ಧತೆ ಒಡೆಯುಗಳನ್ನು ಹಾಕದೇ ಇರುವುದರಿಂದಲೂ, ನಾವು ಬಿಳಿ ಬಟ್ಟೆಗಳನ್ನು ಹಾಕಿಕೊಳ್ಳುವುದರಿಂದಲೂ ಬರುತ್ತಾ ಇಲ್ಲ. ಹಲ್ಲೆಲೂಯಾ. ಹಂಗಾದ್ರೆ ನರ್ಸುಗಳೆಲ್ಲ ಎಲ್ಲಿ ಇರ್ತಾರೆ? ಪರಲೋಕದಲ್ಲಿ ಇರ್ತಾರೆ. ಹಾಗಿದ್ದಾನೆ, ಪರಲೋಕದ ರಾಜ್ಯ ಅವರಿಗೆ ಸ್ವಂತವಾದ. ಯಾಕಂದ್ರೆ ಇವರು ಬಿಳಿ ಬಟ್ಟೆ ಹಾಕಿದಾರಲ್ಲ. ಹಂಗಿಲ್ಲ. ಇವರು ಕೈ ತೊಳೆದ ಊಟ ಮಾಡಿಬಿಟ್ರು, ಅದೇ ದೊಡ್ಡ ತಪ್ಪಾಯಿತು. ಅಯ್ಯೋ, ಕೈ ತೊಳೆದ ಊಟ ಮಾಡಿಬಿಟ್ರಲ್ಲ, ನೀವು ನಿಮ್ಮ ಶಿಷ್ಯರಿಗೆ ಹೇಳಿಕೊಟ್ಟಿಲ್ವಾ ನಮ್ಮ ಸಂಪ್ರದಾಯಗಳನ್ನು? ಹಿಂಗೆ ಊಟ ಮಾಡಿದರೆ ಅವರು ಅಶುದ್ಧರಾಗಿ ಬಿಡುತ್ತಾರೆ. ದೇವರೇನು ಹೇಳಿದರು? ದೇವರೇನು ಉತ್ತರ ಕೊಟ್ಟರು? ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಇಲ್ಲಿ ಏನಂತ ಗೊತ್ತಾ? ತಂದೆ ತಾಯಿಯನ್ನು ಅವರು ವೃದ್ಧರಾದ ಮೇಲೆ, ವಯಸ್ಸಾದ ಮೇಲೆ ಅವರನ್ನು ನೋಡಿಕೊಳ್ಳಬೇಕು. ಅದಕ್ಕೆ ಹಣವಾದರೂ ಕೊಡಬೇಕು. ಇವರು ಮಕ್ಕಳು ಏನು ಹೇಳ್ತಾರೆ? ನಿಮಗೆ ಕೊಡಬೇಕಲ್ಲ, ಆ ಹಣವನ್ನು ನಾನು ದೇವಾಲಯಕ್ಕೆ ಏನು ಮಾಡಿಬಿಟ್ಟೆ, ಕಾಣಿಕೆಯಾಗಿ ಕೊಟ್ಬಿಟ್ಟಿದ್ದೇನೆ, ನಾನು ಆರೈಕೆ ಮಾಡಿದ್ದೇನೆ, ಆದ್ರಿಂದ ನಾನು ನಿಮ್ಮನ್ನು ನೋಡಿಕೊಳ್ಳಕ್ಕಾಗಲ್ಲ, ಹಣವನ್ನು ಕೊಡೋಕ್ಕಾಗಲ್ಲ, ದೇವರಿಗೆ ಕೊಟ್ಬಿಟ್ಟೇನಲ್ಲ, ಕಟ್ಟಳೆಗಳನ್ನು ನಾನು ಹಿಂಬಾಲಿಸಿ ಸಂಪ್ರದಾಯ.
ಅದಕ್ಕೆ ಅವ್ರು ಹೇಳ್ತಾರೆ, ನೀವು 5ನೇ ವಾಕ್ಯ ಓದಪ್ಪ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ಹ್ಮ್. ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಹ್ಮ್. ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಹ್ಮ್. ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದಿಲ್ಲ ಅನ್ನುತ್ತೀರಿ. ಹಂಗಾದ್ರೆ ಅವ್ನು ದೇವರು ಕೊಟ್ಟು ಬಿಟ್ರೆ ತಂದೆ ತಾಯಿಯನ್ನು ಇಲ್ಲ ಅದು ಕೊನೆ ಕಾಲದಲ್ಲಿ ನೋಡೋದಕ್ಕೆ ಅವಶ್ಯಕತೆ ಇಲ್ಲ. ನನಗೆ ಹಣ ಇಲ್ಲ ಅಲ್ವಾ, ಎಲ್ಲ ನಾನು ದೇವರಿಗೆ ಕೊಟ್ಬಿಟ್ಟೆ, ಇವತ್ತು ನಾನು ಏನು ಮಾಡುವೆ, ಅವರಾಗಿ ಹಿಂಗೆ ಅದು ಬದುಕಲಿ, ಹಿಂಗೆಲ್ಲ ಕೈ ಬಿಟ್ಬಿಡ್ತಾರೆ ತಂದೆ ತಾಯಿಯನ್ನು. ಸತ್ಯವೇದ ಹೇಳುತ್ತದೆ, ನೀವು ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ನೀವು ಸನ್ಮಾನಿಸಿದರೆ ಈ ಲೋಕದಲ್ಲಿ ಬಹುಕಾಲ ಬದುಕುವಿರಿ. ಕಟ್ಟಳೆಗಳಲ್ಲಿ ಆಶೀರ್ವಾದ ಇರುವ ಒಂದೇ ಒಂದು ಕಟ್ಟಳೆ ಈ ಕಟ್ಟಳೆ. ಹಲ್ಲೆಲೂಯಾ. ಇವರೇನು ಮಾಡ್ತಾರೆ, ತಂದೆ ತಾಯಿ ಕೊಡಬೇಕಾದ್ರೂ ಹಣವೆಲ್ಲ ಯಾರು ಕೊಡ್ತಾರೆ? ದೇವರಿಗೆ. ಕಣ್ಮುಂದೆ ಬರುವ ಭಿಕ್ಷೆಗಾರನಿಗೆ ಒಂದು ರೂಪಾಯಿ ಕೊಡುವುದಿಲ್ಲ, ಬಟ್ ಸಭೆಯಲ್ಲಿ ಬಂದು ಕಾಣಿಕೆ ಕೊಡ್ತಾರೆ. ಕಾಣಿಕೆ ಕೊಡುವುದು ಮಾಡಬೇಕು, ಕಣ್ಣು ಮುಂದೆ ಅವರು ಭಿಕ್ಷೆಗಾರನಿಗೂ ನಿಮ್ಮಿಂದ ಆಗಷ್ಟು ಸಹಾಯ ಮಾಡಬೇಕು. ಇಲ್ಲಿ ನೋಡಿದ್ರೆ ತಂದೆ ತಾಯಿನ ಇವರು ಸನ್ಮಾನಿಸುವುದಿಲ್ಲ, ಅವರನ್ನು ಅವ್ರ ವೃದ್ಧ ಆದ ಮೇಲೆ ನೋಡಿಕೊಳ್ಳೋದಕ್ಕೆ ಇವರು ರೆಡಿ ಇಲ್ಲ. ಈ ಕಾಲದಲ್ಲಿ ಓಲ್ಡ್ ಏಜ್ ಹೋಮಲ್ಲಿ ಹೋಗಿ ಬಿಟ್ಬಿಡ್ತಾರೆ. ಅದು ಎಷ್ಟು ದೊಡ್ಡ ಪಾಪ ಗೊತ್ತಾ? ನಾವು ಚಿಕ್ಕ ಮಕ್ಕಳಾಗಿರುವಾಗ ನಮ್ಮನ್ನು ಚೆನ್ನಾಗಿ ಚಿಕ್ಕ ವಯಸ್ಸಲ್ಲಿ ನಾವು ಎಷ್ಟು ಅವರ ಮೇಲೆ ಸೂಸು ಮಾಡಿರ್ತೇವೆ. ಎಷ್ಟು ಅಶುದ್ಧಗಳನ್ನು ಅವರು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ಚಿಕ್ಕ ವಯಸ್ಸಲ್ಲಿ ನಮಗೆ ಹಗಲು ರಾತ್ರಿ ನಿದ್ರೆ ಇಲ್ಲದೆ ನಮ್ಮನ್ನು ಬೆಳೆಸಿದ ಆ ತಂದೆ ತಾಯಿ ದೊಡ್ಡವರಾದ ಮೇಲೆ ಅವರು ಮಗುವಾಗಿ ಬಿಡ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ಕೈ ಬಿಡೋದು ದೇವರಿಗೆ ವಿರೋಧವಾದ ಪಾಪ. ಹೆಂಗೆ ಆದರೂ ಅವರ ವಯಸ್ಸಾದ ಮೇಲೆ ಅವರು ನಮ್ಮ ಬಳಿಗೆ ಬರುತ್ತಾರೆ. ಅವರು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಇಲ್ಲಿ ಇವರು ಹೊರಗಡೆ ಇರುವ ಎಲ್ಲಾ ಕಾರ್ಯಗಳನ್ನು ಸಂಪ್ರದಾಯಗಳನ್ನು ಮಾಡ್ತಾ ಇದ್ದಾರೆ. ಕಾಲು ತೊಳೆಯುತ್ತಾರೆ, ಕೈ ತೊಳೆಯುತ್ತಾರೆ, ಬಿಳಿ ಬಟ್ಟೆ ಹಾಕಿಕೊಳ್ತಾರೆ, ಅಲ್ಲೇ ರೋಡಲ್ಲಿ ನಿಂದು ಪ್ರಾರ್ಥನೆಗಳು ಏನೇನಲ್ಲ ಡಿಸೈನ್ ಆಗಿ ಮಾಡ್ತಾರೆ. ಬಟ್ ಕಿರಿಯಗಳಲ್ಲಿ ಎಲ್ಲ ಕಟ್ಟಳೆಗಳನ್ನು ಮೀರಿ, ಕಟ್ಟಳೆಗಳಿಗೆ ವಿರೋಧವಾಗಿ ಅವ್ರ ಜೀವನದಲ್ಲಿ ನಡೆಯುವುದರಿಂದ ಯೇಸು ಕರ್ತನು ಹೇಳುತ್ತಾರೆ, ನೀವು ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯ ವಿವಿಧವಾಗಿ ಪ್ರವಾದಿಸಿದ್ದಾನೆ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನೆಗಳಲ್ಲಿ ಎಷ್ಟೋ ಜನರು ನೀವು ನಿಮ್ಮ ಸಾಕ್ಷಿಯನ್ನು ಕಳಕೊಂಡಿರುವುದು ನಿಜ. ಎಷ್ಟೋ ಕುಟುಂಬಗಳಲ್ಲಿ ನೀವು ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೀರಿ, ಸಭೆಯಲ್ಲಿ ಬಂದು ಸತ್ಯವೇದ ಧ್ಯಾನಿಸ್ತೀರಿ, ಓದುತ್ತೀರಿ, ಎಲ್ಲ ಮಾಡಿಬಿಟ್ಟು ನೀವು ಮನೆಗಳಲ್ಲಿ ಮಕ್ಕಳಾಗಿದ್ದರು, ಗಂಡನಾಗಿದ್ದರು, ಹೆಂಡತಿಯಾಗಿದ್ದರು, ನೀವು ನಿಮ್ಮ ಸಾಕ್ಷಿಯನ್ನು ಕಳ್ಕೊಂಡ್ರೆ ನೀವು ಅಲ್ಲಿ ಕೆಟ್ಟ ಮಾತಾಡ್ತೀರಿ, ಜಗಳ ಆಡ್ತೀರಿ, ಒಬ್ಬರೊಬ್ಬರಿಗೆ ಸನ್ಮಾನ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ. ಬಟ್ ಸಭೆಯಲ್ಲಿ ಬಂದು ನಿಲ್ಲುವಾಗ ಕೈಗಳನ್ನು ಎತ್ತಿ ಅಲ್ಲೆಲ್ಲೂಯಾ, ದೇವರೇ ದಗ್ಗಿಸ್ತೇನೆ, ಕುಗ್ಗಿಸ್ತೇನೆ, ಆ ಪ್ರಾರ್ಥನೆಗೆ ಸದುತ್ತರ ಸಿಗಲ್ಲ. ಶಾಪ ಬಂದೇ ಬರುತ್ತೆ. ನಾನು ಎಚ್ಚರಿಕೆ ಕೊಡ್ತೇನೆ. ಶಾಪ ದೇವರಿಗೆ ವಿರೋಧವಾದ ಪಾಪ ಅದು. ನೀವು ನಿಮ್ಮ ಮಕ್ಕಳ ಮುಂದೆ ಸಾಕ್ಷಿಯಾಗಿ ಬದುಕ್ತಾ ಇಲ್ಲ, ಮಕ್ಕಳು ನಿಮ್ಮ ತಂದೆ ತಾಯಿ ಮುಂದೆ ಸಾಕ್ಷಿಯಾಗಿ ಬದುಕ್ತಾ ಇಲ್ಲ. ಸಭೆಯಲ್ಲಿ ಹೇಳಿಕೊಡೋದನ್ನು ಹಿಂಬಾಲಿಸಿರಿ. ಅವ್ರು ಹೇಳ್ತಾರೆ, ನನ್ನ ತಾಯಿಗೆ ಇಷ್ಟು ಪರಿಸ್ಥಿತಿ ಬಂದಿದೆ. ನಾನು ಹೇಳ್ತೇನೆ, ನಿಮಗೆ ಸುಲಭವಾಗಿರುವ ಒಂದು ದಾರಿ ಇದು. ನೀವು ವಾರದಲ್ಲಿ 1 ದಿವಸ 2 ಗಂಟೆ ದೇವರು ಕೊಡ್ತೀರಿ ಅಷ್ಟೇ, ಮಿಕ್ಕ ಯಾರು ಕೊಡ್ತೀರಿ? ನನಗೆ ನಿಜವಾಗಿ ಹೇಳಿರಿ. ಒಂದು ದಿವಸಕ್ಕೆ 24 ಗಂಟೆ ಕ್ಯಾಲ್ಕುಲೇಟರ್ ತಗೊಂಡು ನೋಡ್ರಿ, ಮೊಬೈಲ್ ಇದೆಯಾ? 24 ಗಂಟೆ, 7 ದಿವಸದಲ್ಲಿ ಎಷ್ಟು ಗಂಟೆ? 153. ಇಷ್ಟು ಗಂಟೆಯಲ್ಲಿ ದೇವರಿಗೆ ಎಷ್ಟು ಸಮಯ ಕೊಡ್ತೀರಿ? ದೇವರಿಗೆ ನೀವು ಕೊಡುವ ಸಮಯ ಎಷ್ಟು? ಸಭೆಗೆ ನೀವು ಎಷ್ಟು ಗಂಟೆ ಕೊಡ್ತೀರಿ? ಕೆಲವೊಂದು ಜನರು 2 ಗಂಟೆ ಕೊಡ್ತೀರಿ, ಕೆಲವೊಂದು ಜನ 1.5 ಗಂಟೆ ಕೊಡ್ತೀರಿ. ಅಷ್ಟೇನಾ? ಅಷ್ಟೇ ದೇವರಿಗೆ ಬೆಲೆ? ಅದರಲ್ಲಿ ದೇವರು ನಿಮ್ಮ ಕುಟುಂಬವನ್ನು ನಡೆಸಬೇಕು, ನಿಮ್ಮ ಅಗತ್ಯಗಳನ್ನು ಪೂರೈಸಬೇಕು, ನಿಮ್ಮ ಕೆಲಸವನ್ನು ಆಶೀರ್ವದಿಸಬೇಕು, ಬರುವಾಗ ನಿಮಗೆ ಸಹಾಯ ಮಾಡಬೇಕು, ದೂತರನ್ನು ಕಳುಹಿಸಬೇಕು, ಅದ್ಭುತಗಳನ್ನು ಮಾಡಬೇಕು, ಕೆಂಪು ಸಮುದ್ರವನ್ನು ವಿಭಾಗಿಸಬೇಕು, ಯೋರ್ದಾನ ಅಗಲಿ ಹೋಗಬೇಕು. ಬೇರೆ ಏನು ಕೋಟೆ ಅದು? ಎರಿಗೋ ಕೋಟೆ ಕೆಡವಿ ಬೀಳಬೇಕು. ಹೀಗೆಲ್ಲ ನೀವು ಪ್ರಾರ್ಥಿಸ್ತೀರಿ. ಬಟ್ ನೀವು ದೇವರಿಗೆ ಕೊಡುವ ಸಮಯ ಎಷ್ಟು ಗೊತ್ತಾ? ಬರೀ 7-8 ಗಂಟೆ ಒಂದು ತಿಂಗಳಲ್ಲಿ. ಉಪವಾಸ ಪ್ರಾರ್ಥನೆ ಇದ್ರೆ, ಅಯ್ಯೋ ನನ್ನ ಕೆಲಸ ಇದೆ, ಬರೋಕ್ಕಾಗಲ್ಲ.
ಸರಿ, ಪರವಾಗಿಲ್ಲ. ಬಟ್ ಮನೆಯಲ್ಲಿ ಮಾಡುವ ಪ್ರಾರ್ಥನೆ ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಿಮ್ಮನ್ನು ನೋಡ್ತಾ ಇರುವ ದೇವರಿಗೆ ಗೊತ್ತು. CCTV ನಮ್ಮ ಚರ್ಚಿಂದ ಎಲ್ಲರ ಮನೆಯಲ್ಲಿ ಕೊಟ್ಟರೆ ಗೊತ್ತಾಗುತ್ತೆ. ಬಟ್ 24/7 ಒಂದು CCTV ನಮ್ಮನ್ನು ನೋಡ್ತಾ ಇದೆ. ನಾನು ಹೇಳ್ತೇನೆ, ಕರ್ತನ ಭಯ ಅಂದರೆ ಗಿಡುಗಿಡುವಿಂದ ನಡುಗೋದಲ್ಲ. ನಾನು ಹೇಳ್ತೇನೆ, ಕರ್ತನ ಭಯ ಅಂದ್ರೆ ಏನು ಗೊತ್ತಾ? ಅದು ನಾವು ಅವ್ರ ಮೇಲೆ ಇಟ್ಟಿರುವ ಬಹಳವಾದ ಪ್ರೀತಿ. ಅಯ್ಯೋ, ನಮ್ಮ ತಾಯಿ ತಂದೆ ಹೊಡಿತಾರೆ ಎಂದು ಮಗು ಬುಕ್ಕನ್ನು ತಗೊಂಡ್ರೆ ಅದು ತಂದೆ ತಾಯಿ ಮೇಲೆ ಇರುವ ಭಯ ಅಲ್ಲ. ಅಯ್ಯೋ, ನಾನು ಒಂದು ವೇಳೆ ಓದದೆ ಹೋದರೆ ನಾನು ಫೇಲ್ ಆಗ್ತೇನಲ್ಲ, ಅದು ನಿಮ್ಮ ತಂದೆ ತಾಯಿಗೆ ನೋವನ್ನು ಕೊಡುವಂತದ್ದಾಗಿರುತ್ತೆ ಎಂದು ಅವರು ಬುಕ್ ತಗೊಂಡು ಓದಿದರೆ ಅದು ನಿಜವಾದ ತಂದೆ ತಾಯಿ ಮೇಲೆ ಇರುವ ಭಯಭಕ್ತಿ. ನಾನು ಹೇಳ್ತೇನೆ, ಅದನ್ನ ಏನ್ ಹೇಳ್ಬೇಕು? ಭಕ್ತಿಯಲ್ಲಿ ಭಯ. ಭಯ ಅಂದ್ರೆ ನಾನು ಪ್ರೀತಿ ಅಂತ ಹೇಳ್ತೇನೆ. ಹಲ್ಲೆಲೂಯಾ. ಪ್ರಾಣ ಕೊಟ್ಟ ದೇವರ ಮುಂದೆ ಅಯ್ಯೋ, ದೇವರು ನಿಮ್ಗೆ ದಂಡನೆ ಕೊಟ್ಬಿಡ್ತಾರೆ ಎಂದು ನೀವು ಭಯಪಟ್ಟು ನೀವು ಪಾಪ ಮಾಡದಿದ್ರೆ ಅದು ಬೇರೆ ಕಥೆ. ದಂಡನೆಗೆ ಭಯಪಟ್ಟು ನೀವು ಪಾಪ ಮಾಡದೇ ಇರ್ತೀರಿ. ಬಟ್ ಅಯ್ಯೋ, ನನಗೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರಲ್ಲ, ಎಷ್ಟು ನೋವನ್ನು ಸಹಿಸಿಕೊಂಡಿದ್ದಾರೆ, ನಾನು ಪಾಪ ಮಾಡಿದ್ರೆ ಅವ್ರಿಗೆ ಎಷ್ಟು ನೋವನ್ನು ಕೊಡುತ್ತೆ ಎಂದು ನೀವು ನಿಜವಾಗಿ ಯೋಚನೆ ಮಾಡಿದರೆ ಅದೇ ನಿಜವಾದ ಕರ್ತನ ಭಯ, ಅದು ಪ್ರೀತಿ. ಫಿಯರ್ ಆಫ್ ದ ಲಾರ್ಡ್ಗೆ ಎಷ್ಟೋ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಿಜವಾದ ಒಂದು ಅರ್ಥ ಇದೆ. ನಾವು ಪಾಪ ಮಾಡುವಾಗ ದೇವರಿಗೂ ನೋವಾಗ್ತದೆ. ಅದನ್ನು ನೀವು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀರಿ? ಈ ಮನೆಗಳಲ್ಲಿ ನೀವೆಲ್ಲ, ನನ್ನನ್ನು ಸೇರಿಸ್ಕೊಳ್ತೇನೆ, ನಾವು ನಮ್ಮ ಬಾಯಿಂದ ಮಾತುಗಳು, ನಮ್ಮ ಹೃದಯದ ಧ್ಯಾನಗಳು, ನಮ್ಮ ಕ್ರಿಯೆಗಳು ದೇವರಿಗೆ ಮೆಚ್ಚುಗೆಯಾಗಿ ಇರುತ್ತಾ? ನಾವು ಪ್ರಾರ್ಥನೆಗಳು ಸದುತ್ತರ ಸಿಗ್ತಾ ಇಲ್ಲ ಅಂತ ಹೇಳ್ತೇವೆ. ಬಟ್ ನಾವು ನಿಜವಾಗಿ ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಬದುಕುತ್ತೇವಾ? ಒಳಗಡೆ ಒಂದು, ಹೊರಗಡೆ ಒಂದು, ಒಳಗಡೆ ಒಂದು, ಹೊರಗಡೆ ಒಂದು. ನಮ್ಮ ಬಾಯಿಂದ ಬರುವ ಒಂದು ಮಾತು, ಮನೆಯಲ್ಲಿ ಒಂದು ಮಾತು. ರೋಡೆಲ್ಲ ಹೆಂಗೆ ವಿಶ್ವಾಸಿಗಳು ನಿಂತು ಜಗಳ ಆಡ್ತಾರೆ. ನಾವು ಅವತ್ತು ಟ್ರಾಫಿಕ್ ಅಲ್ಲಿ ನಿಲ್ತಾ ಇರುವಾಗ ಒಬ್ಬ ಆಟೋವನ ಹತ್ತಿರ ಒಬ್ಬ ವಿಶ್ವಾಸಿ, ಅವರು ಹಿಂದೆ ಈ ಕ್ರಿಸ್ಮಸ್ ಬೇಕಾದಿರುವ ಎಲ್ಲ ಪ್ಯಾಕೇಜ್ ಎಲ್ಲ ಇಟ್ಕೊಂಡು ಇನ್ನೊಬ್ರು ಕೂತಿದ್ದಾರೆ. ಜಸ್ಟ್ ಟಚ್ ಆಯ್ತು. ನಿನಗೆ ಬುದ್ಧಿ ಇಲ್ವಾ, ಅದಿಲ್ವಾ, ಇದಿಲ್ವಾ, ಅವನ ಕುಟುಂಬವೆಲ್ಲ ಇರಿಸಿ ಬೈದ್ಬಿಟ್ರು. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಚರ್ಚಲ್ಲಿ ಬಂದು, ಪರಿಶುದ್ಧನಾಗಿ ನಾನಿರಲು ಪ್ರತ್ಯೇಕಿಸಿದೆ ಮೊದಲೇ. ದೂದರ ನೋಡ್ತಾರೆ, ಹೌದಾ, ನಿನ್ನೆ ರಾತ್ರಿ ಸಿಗ್ನಲ್ ನಿಲ್ತಾ ನೀವು ತಾನೇ? ಹೌದು. ಮತ್ತೆ ಆವಾಗ ಯಾವದಲ್ಲಿ ಬಂದಿಲ್ಲ, ಅಲ್ಲಿ ನೀವು ಹಾಡನ್ನು ಯಾಕೆ ಹಾಡ್ತಾ ಇಲ್ಲ? ಪರಿಶುದ್ಧನಾಗಿ ಬಾಯಿ ಬರೀ ಬೇಡ. ಪಾಸ್ಟರ್ ಒಂದ್ಸರಿ ಹೇಳಿದ್ರು, ಅವ್ರಿಗೆ ಈ ತರ ಒಬ್ಬರು ಎದುರುಗಡೆ ಒಂದು ಗಾಡಿಯಲ್ಲಿ ಗುದ್ದಿ ಬಿಟ್ಟನು. ಅವ್ನು ಹೇಳ್ತಾನೆ, ಮಗನೇ ಎಲ್ಬೋರ್ಡ್ ಹಾಕೊಂಡು ಗಾಡಿ ಓಡಿಸು. ಬಟ್ ಇವರು ಅನ್ಯ ಭಾಷೆಯಲ್ಲಿ ಬೇರೆ ಏನು ನನಗೆ ಬರ್ತಾ ಇಲ್ಲ, ಅವನನ್ನು ಬೈದರೆ ಸಾಚಿ ಹೋಗಿಬಿಡುತ್ತೆ. ಗಾಡಿ ಮೇಲೆ ದೇವರ ಪ್ರೀತಿ ಸ್ವರ್ಗಿ ನಂತರ ವಾಕ್ಯ ಹಾಕಿದ್ದಾರೆ. ಇವತ್ತು ನಾನು ಗ್ಲಾಸ್ ಇರಿಸಿ ಮಾತಾಡಿದರೆ ದೊಡ್ಡ ಜಗಳ ಸಾಕ್ಷಿ ಹಾಳಾಗಿ ಬರುತ್ತೆ. ಅಲ್ಲಿ ಅವರು ಅನ್ಯ ಭಾಷೆಯಲ್ಲಿ ಮಾತಾಡಿಕೊಂಡು ಒಳಗಡೆ ಕೂತಿದ್ದಾರೆ ಕೋಪದಲ್ಲಿ. ದೇವರೇ ನನ್ನ ಕಂಟ್ರೋಲ್ ಮಾಡಿ. ನಾವು ಎಲ್ಲಿ ಸಾಕ್ಷಿಗಳು ಕಳ್ಕೊಳ್ತೇವೆ? ಹಣ್ಣು ಸಿಗಿಯಾಗಿರುತ್ತೆ, ಆರೆಂಜ್ ಹಣ್ಣು ಸಿಗಿಯಾಗಿರುತ್ತೆ ಎಂದು ಹೇಳೋದು ಚೆನ್ನಾಗಿದೆ ನೋಡುವಾಗ. ಬಟ್ ಅದನ್ನು ಯಾವಾಗ ಅದು ಸಿಹಿಯಾಗಿರುತ್ತೆ ಅಂತ ಟೆಸ್ಟ್ ಮಾಡುತ್ತೇವೆ, ಅದನ್ನು ಹಿಂಡಿ ಜ್ಯೂಸ್ ಆಗಿ ತಗೊಂಡು ಕುಡಿಯುವಾಗ ಗೊತ್ತಾಗುತ್ತೆ. ನಮ್ಮನ್ನು ಕಿಂಡುವ ಪರಿಸ್ಥಿತಿಗಳು ಬರುತ್ತೆ ಹಿಂಗೆ. ಆವಾಗಲೇ ನಿಜವಾದ ಜ್ಯೂಸು ಹುಳಿ ಜ್ಯೂಸ ಇಲ್ಲ ಸಿಹಿಯಾಗಿರುತ್ತೇವೆ ಅಂತ ಗೊತ್ತಾಗುತ್ತೆ. ಅದು ಫುಲ್ಲಾಗಿ ಇರುವ ತನಕ ಅದು ಒಳಗಡೆ ಇರುವ ನಿಜವಾದ ಟೇಸ್ಟ್ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ನಾವು ವ್ಯಾಪಾರಿ ಹೇಳ್ತಾನೆ, ಸಿಹಿಯಾಗಿರೋದು ಹಂಗೆ ಶುಗರಲ್ಲಿಯೇ ನಾನು ಉಂಟು ಮಾಡಿದ ಹಾಗೆ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಬಟ್ ನಾವು ಮನೆಯಲ್ಲಿ ತಗೊಂಡು ಮಗನೇ ಸುಳ್ಳು ಹೇಳಿಬಿಟ್ಟನಲ್ಲ, ಇದಕ್ಕಾದ್ರೂ 100 ರೂಪಾಯಿ ಕೊಟ್ಬಿಟ್ಟು ಬಂದೆ, ಎಲ್ಲ ಹುಳಿ ಬಿಸಾಕ್ ಅಂತ ಹೇಳ್ತೇನೆ. ಅದು ಯಾವಾಗ ಗೊತ್ತಾಗುತ್ತಂದ್ರೆ ಅದು ಹಿಂಡಲ್ಪಡುವ ಕಂಪ್ಲೀಟ್ ಆಗಿ ಜ್ಯೂಸ್ ಮಾಡುವಾಗ. ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿಗಳು ಬರುತ್ತೆ, ಮನೆಯಲ್ಲಿ ಜಗಳಗಳು ಬರುತ್ತೆ, ಮನೆಯಲ್ಲಿ ಏನಾದ್ರೂ ಒಂದು ಪರಿಸ್ಥಿತಿಗಳು ಬರುವಾಗ ಬಾಯಲ್ಲಿ ಹೊರಗಡೆ ಬರ್ತಾನೆ ನಮ್ಮ ಮಿಸ್ಟರ್ ಸೇಜನ್. ಅವನ ಮಾತುಗಳು ಮನ ತಿರುಗಿಬಿಟ್ರೆ ಇಂಥವನ್ನ ಮಾತಾಡಬಾರದು. ನೀ ಮನ ತಿರುಗಿಬಿಟ್ರೆ ನೀ ದೇವರ ಮಕ್ಕಳೇ. ಆಮೇಲೆ ನಿಮ್ಮ ಬಾಯಿಂದ ಬರುವ ಮಾತುಗಳಲ್ಲಿ ದೇವರ ಮಾತುಗಳು ಬರಬೇಕು, ಸಿಹಿಯಾಗಿರುವ ಮಾತುಗಳು ಬರಬೇಕು, ಕಂಟ್ರೋಲ್ ಮಾಡಿಕೊಳ್ಳಬೇಕು. ಏನು ಮಾತನಾಡಬೇಕು, ಏನು ಮಾತನಾಡಬಾರದು. ಮರ್ಯಾದೆಗೆಟ್ಟೆ ಮಾತನಾಡುವುದು ಪಾಪ. ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಆ ರೀತಿಯಲ್ಲಿ ನೀವು ಕರೀಬಾರದು. ಮುತ್ತು ಮಗನೇ ಮುತ್ತು ಮಗಳೇ ಎಂದು ಕರೆದು ಬಿಟ್ಟು
ಏನೋ ಸಮಸ್ಯೆ ಬಂದ್ರೆ ಹೋಗಿ ಸಾಯಿ, ಇಲ್ಲ ಯಾಕೆ ಬದುಕಿದ್ದಿ, ಹೋಗು ಅಲ್ಲಿ ಹೋಗಿ ಬೀಳು, ಇದೇನಾ ಮಾತು? ಹಿಂಗೆ ನಮ್ಮನ್ನು ನೋಡಿ ಒಬ್ರು ಹೇಳಿದ್ರೆ ಹೆಂಗಿರುತ್ತೆ? ನಮ್ಮನ್ನು ನೋಡಿ ಒಬ್ರು ಬರೀ ನಮ್ಮನಿಗೆ ಹೇಳಿಬಿಟ್ರಲ್ಲ, ಇಳಿದು ಬಂದು ಯುದ್ಧ ಮಾಡು, ಹಿಂಗೆಲ್ಲ ಪ್ರೇಯರ್ ಮಾಡುವ. ಬಟ್ ನಾವು ಸುಲಭವಾಗಿ ಬಿಡುವೆವು ಮಾತುಗಳನ್ನು. ಎರಿಯೋ ಕೋಟೆ ನಿನ್ನ ಮೇಲೆ ಬೀಳಲಿ, ಕೆಂಪು ಸಮುದ್ರ ನೀರಲ್ಲಿ ನಿನ್ನನ್ನು ಹಾಕಲಿ. ಬೈಬಲ್ನಲ್ಲಿ ಹಿಂದೆ ತಗೊಂಡು ಸಭಿಸ್ತಾನೆ ದೇವರ ಮಾತು. ಇಬ್ಬಾಯ ಕತ್ತಿಯಿಂದ ನಾನು ನಿನ್ನನ್ನು ಸಾಯಿಸ್ತೇನೆ. ದಯಮಾಡಿ ನಮ್ಮ ಕ್ರೈಸ್ತರು 2% ಕೂತಿದ್ದಾರೆ ಭಾರತ ದೇಶದಲ್ಲಿ. ಎಲ್ಲ ಚರ್ಚ್ಗಳು ಇವತ್ತು ನೀವು ನ್ಯೂಸಲ್ಲಿ ನೋಡಿದರೆ ಎಷ್ಟು ಸಭೆಗಳನ್ನು ಹೊಡೆದಾಕಿ ಬೆಂಕಿ ಹಾಕ್ತಾ ಇದ್ದಾರೆ. ಕ್ರೈಸ್ತರು ಏನೂ ಮಾಡೋಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಸಾಕ್ಷಿಯನ್ನು ಕಳ್ಕೊಂಡಿದ್ದೇವೆ, ಸಭೆಗಳು ಸಾಕ್ಷಿಯನ್ನು ಕಳ್ಕೊಂಡಿದ್ದೇವೆ. ವಿಶ್ವಾಸಿಗಳು, ಪಾಸ್ಟರ್ಗಳು ಮಾತನಾಡಕ್ಕಾಗಲ್ಲ. ಸ್ವಲ್ಪ ಜನರಾಗಿದ್ದರು ಪರಲೋಕ ರಾಜ್ಯದಲ್ಲಿ ಹೋಗಿ ಅವರನ್ನು ಸೇರಿಸಬೇಕು. ಸಭೆ ಅಂದ್ರೆ ಏನು ಗೊತ್ತಾ? ಅವರನ್ನು ಪರಿಶುದ್ಧ ದಾರಿಯಲ್ಲಿ ನಡೆಸಿ ಪ್ರೀತಿಯನ್ನು ಹಂಚಿಕೊಂಡು ಬದುಕುವುದಕ್ಕೆ ಅವನು ಹೇಳಿಕೊಟ್ಟು ಮಗುವಾಗಿ ಬರುವ ಆ ವಿಶ್ವಾಸಿಯನ್ನು ಬೆಳೆಸಿ ಪರಿಪೂರ್ಣಗೊಳಿಸಿ ಪರಲೋಕ ರಾಜ್ಯದಲ್ಲಿ ಅವರನ್ನು ಸೇರಿಸಬೇಕು. ಒಂದು ತಂದೆ ತಾಯಿ ಕೆಲಸ ಅದು. ಪೌಲನು ಹೇಳುತ್ತಾನೆ, ನಾನು ಗರ್ಭಸ್ತ್ರೀ ಹಾಗೆ ನಾನು ವೇದನೆ ಪಡ್ತೇನೆ ಎಂದು ಹೇಳ್ತಾನೆ. ಪ್ರತಿಯೊಂದು ವಿಶ್ವಾಸಿಗಳು ದೇವರ ಆ ಸ್ವರೂಪದಲ್ಲಿ ಬದಲಾಗಬೇಕು, ಅದಕ್ಕೋಸ್ಕರ ಪತ್ರಿಕೆಗಳನ್ನು ಅವನು ಬರೆದು ಕಳುಹಿಸ್ತಾನೆ. ನಿಮಗೆ ಇದೆಲ್ಲ ದೇವರು ಮಾಡಿದ್ರಲ್ಲ, ಹಂಗಾದ್ರೆ ನೀವು ನೂತನ ಸೃಷ್ಟಿಗಳಾಗಿ ಬದುಕ್ರಿ. ನೀವು ಒಳಗಡೆ ಒಂದು ಹೊರಗಡೆ ಒಂದು ಇಟ್ಟಿರ್ತೀರಲ್ಲ, ನಿಮ್ಮ ಜೀವನ ಒಳಗಡೆ ಒಂಥರ ಇದೆ, ಹೊರಗಡೆ ಒಂಥರ ಇದೆ. ಯೇಸು ಕರ್ತನೆ ಹೇಳಿದ್ದಾರೆ, ಮುಂದೆ ಹೋದ ಆಮೇಲೆ ಯೇಸು ಜನರ ಕುಂಬನ್ನು ಹತ್ತಿರಕ್ಕೆ ಕರೆದವರಿಗೆ ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳಿರಿ. ಬಾಯೊಳಕ್ಕೆ ಹೋಗುವಂತದ್ದು ಮನುಷ್ಯನನ್ನು ಹೊರೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂತದ್ದೇ ಮನುಷ್ಯನನ್ನು. ತಿರ್ಗ ಜೋರಾಗಿ ಹೋದಮ್ಮ. ಬಾಯಿ ಒಳಗೆ ಹೋಗುವಂತದ್ದು ಮನುಷ್ಯರನ್ನು ಕೊಲೆ ಮಾಡುವುದಿಲ್ಲ. ಅದು ತಿನ್ನಬಾರದು, ಇದು ತಿನ್ನಬಾರದು, ಅದು ತಪ್ಪು, ಇದು ತಪ್ಪು. ಸಭೆಗಳಲ್ಲಿ ಇದು ಕರೆಕ್ಟ್, ಅದು ತಪ್ಪು, ಇದೆಲ್ಲ ನ್ಯಾಯ ತೀರ್ಪು ಕೊಡ್ತಾರೆ. ಬಟ್ ಇಲ್ಲಿ ದೇವರು ಹೇಳ್ತಾರೆ, ಬಾಯೊಳಗೆ ಹೋಗುವಂತದ್ದು ಮನುಷ್ಯರನ್ನು ಕೊಲೆ ಮಾಡುವುದಿಲ್ಲ. ಬಾಯೊಳಗಿಂದ ಹೊರಡುವಂತದ್ದೇ ಬಾಯಿ ಒಳಗಿಂದ ಹೊರಡುವಂತದ್ದೇ ಮನುಷ್ಯರನ್ನು ಕೊಲೆ ಮಾಡುವುದು ಎಂದು ಹೇಳಿದನು. ಆಗ ಪೇತ್ರನು, ಈ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅನ್ನಲು ಆತನು, ನಿಮಗೂ ಇನ್ನೂ ಬುದ್ಧಿ ಇಲ್ಲವೇ? ಬಾಯೊಳಕ್ಕೆ ಹೋಗುವಂತದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? ಆದ್ರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಹೊರೆ ಮಾಡುವವು. ಸರಿ. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಏನೆಲ್ಲ ಬರುತ್ತೆ? ಕೆಟ್ಟ ಆಲೋಚನೆ, ಕೊಲೆ, ಆದರ, ಸುಳ್ಳುಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯರನ್ನು ಕೆಡಿಸುವಂತವುಗಳು ಇವೆ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಏನು ಹೇಳ್ತಾರೆ? ಒಳಗಡೆ ಕಳ್ಳರು ಗುಹೆ ತರ ಒಳಗಡೆ ಎಲ್ಲ ನಾವು ಇಟ್ಟಿರ್ತೇವೆ. ನಮ್ಮಲ್ಲಿ ಒಳಗಡೆಯಿಂದ ಹೊರಗಡೆ ಬರುತ್ತೆ, ಹೊರಗಡೆಯಿಂದ ಒಳಗಡೆ ಬರುವುದಿಲ್ಲ. ಒಬ್ಬ ಸೋಷಿಯಲಿಸ್ಟ್ ಹೇಳಿದರು, ಥಿಯಾಲಜಿಯನ್ ಕೂಡ, ಸಮಾಜದಿಂದಲೇ ಪಾಪಗಳು ಒಳಗಡೆ ಬರುತ್ತೆ. ಆ ಸಮಾಜದಲ್ಲಿ ಪಾಪ ಹೆಂಗೆ ಬಂತು? ಮೊದಲು ದೇವರು ಸೃಷ್ಟಿ ಮಾಡಿದ ಮನುಷ್ಯನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರಿಂದ ಸ್ವಯಂ ಅವನನ್ನು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭವಾಯಿತು. ಅವನಲ್ಲಿ ಆತ್ಮಿಕ ಮರಣ, ಆಮೇಲೆ ಶಾರೀರಿಕ ಮರಣ, ಪಾಪದಲ್ಲಿ ಬದುಕ್ತಾ ಇರೋನಿಗೆ ನಿತ್ಯ ಮರಣ ಉಂಟಾಯಿತು. ಅವಾಗ ಸ್ವಯಂ ಅವನನ್ನು ಆಳ್ವಿಕೆ ಮಾಡೋದು ಪ್ರಾರಂಭಿಸುವಾಗ ಆ ಸ್ವಯಂ ಇಸ್ ಈಕ್ವಲ್ ಟು ಶರೀರದ ಅಭಿಲಾಷೆಗಳು, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇದು ಅವನನ್ನು ಆಳ್ವಿಕೆ ಮಾಡೋದು ಪ್ರಾರಂಭಿಸಿದ ಮೇಲೆನೆ ಈ ಪಾಪಗಳು ಅವನಲ್ಲಿ ಸ್ಟಾರ್ಟ್ ಆಯಿತು. ಆದ್ದರಿಂದ ಸಮಾಜದಲ್ಲಿ ಇರುವ ಪಾಪಗಳು ಆದಾಮ್, ದೇವರು ಸೃಷ್ಟಿ ಮಾಡಿದ ಆದಾಮನಿಂದ ಬಂದಿರುವುದೇ. ಆದ್ದರಿಂದ ನೀವು ಸಮಾಜದಲ್ಲಿರೋ ಪಾಪಗಳು ನೋಡುವಾಗ ಅದಕ್ಕೆ ಆತರ ಯಾರು? ಮಿಸ್ಟರ್ ಸೇಟನ್ ಕಡೆಯಿಂದ ಎಡಮ್ ಟು
ಆಲ್ ದ ಹ್ಯುಮ್ಯಾನಿಟಿ. ಹಲ್ಲೆಲೂಯಾ. ಅದರಿಂದ ನಮ್ಮ ಹುಟ್ಟುವ ಪ್ರತಿಯೊಂದು ಮಗುವಲ್ಲಿ ಆ ಪಾಪಗಳು ಇರುವುದನ್ನು ನಾವು ನೋಡಬಹುದು. ಚಿಕ್ಕ ವಯಸ್ಸಲ್ಲಿಯೇ ಒಂದು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಲ್ಲಿಯೇ ಪೆನ್ಸಿಲ್ ಕೊಡೆ ತಗೊಂಡು ಆ ಚಿಕ್ಕ ವಯಸ್ಸಲ್ಲಿಯೇ ಮಕ್ಕಳಿಗೆ ಕ್ರೂರವಾದ ಸ್ವಭಾವ ಎಲ್ಲಿಂದ ಬಂತು? ಅವರು ಸ್ಕೂಲ್ಗೆ ಹೋದ ಮೇಲೆ ಅವರ ನಿಜವಾದ ಸ್ವಭಾವಗಳು ಗೊತ್ತಾಗುತ್ತೆ. ಅದು ಮನೆಯಲ್ಲಿ ನೀವು ಪ್ಯಾಂಪರ್ ಮಾಡಿ ನೀವು ನೋಡಿಕೊಳ್ತೀರಿ. ಬಟ್ ಅಲ್ಲಿ ಹೋದ ಮೇಲೆ ಅವರಿಗೆ ಈಗೆಲ್ಲ ಕಾಂಪಸ್ ತಗೊಂಡು ಚುಚ್ಚಿಬಿಡ್ತಾರೆ. ಸೊ ಇರುವಾಗ ಆ ಚಿಕ್ಕ ವಯಸ್ಸಲ್ಲಿಯೇ ಆ ಸ್ವಭಾವ ಬರೋ ಕಾರಣ ಈ ಮನುಷ್ಯನಲ್ಲಿಯೇ ಈ ಪಾಪ ಸ್ವಭಾವ ಇರುವುದರಿಂದಲೇ ಅದು ಬರ್ತಾ ಇದೆ. ಹೊರಗಡೆ ಕೊಡಗದಿಂದ ಅದಕ್ಕೆ ಮೀನ್ಸ್ ಆ ಲ್ಯಾಂಪ್ ಅಲ್ಲಿ ಆಯಿಲ್ ಹಾಕುವ ಹಾಗೆ ಅದು ಎಕ್ಸ್ಟ್ರಾ ಆಯಿಲ್ ಹಾಕ್ತಾರೆ. ಆ ಪಾಪ ದೀಪ ಉರಿತಾ ಇದೆ ನಮ್ಮಲ್ಲಿ ಆಲ್ರೆಡಿ. ಆದ್ರಿಂದ ಎರಡು ಸೇರಿ ಹೆಚ್ಚಾಗಿ ಬಿಡುತ್ತೆ. ಆದ್ರಿಂದ ನಾವು ಒಳಗಡೆ ಇರುವ ಮನುಷ್ಯನನ್ನು ನಾವು ಏನು ಮಾಡಬೇಕು? ತರಬೇತಿಯಲ್ಲಿ ನಡೆಸಬೇಕು. ನಮ್ಮಲ್ಲಿ ಒಳಗಡೆ ಇರುವ ಮನುಷ್ಯನನ್ನು ಕಂಟ್ರೋಲ್ ಮಾಡೋದಕ್ಕೆ ಯೇಸು ಕರ್ತನು ನಮಗೆ ಏನು ಕೊಟ್ಟಿದ್ದಾರೆ? ನೀವೆಲ್ಲ ಯಾರು ವಿಶ್ವಾಸಿಗಳಿರೋರು? ನಾವು ನೂತನ ಸೃಷ್ಟಿಗಳು. ನಾವು ನೂತನವಾಗಿ ಹುಟ್ಟಿದವರೇ, ಹೊಸದಾಗಿ ಹುಟ್ಟಿದವರೇ. ನೀವು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣಲಾರಿರಿ ಎಂದು ಹೇಳಿದ್ರು. ಹಂಗಾರೆ ಹೊಸದಾಗಿ ಹುಟ್ಟಿದವರು ನಮಗೆ ಆ ಮಾಡೆಲ್ ಆಗಿ ಇರೋರು ಯಾರು? ಯೇಸು ಕರ್ತನು. ಮಾನವ ಕುಲಕ್ಕೆ ಎರಡನೇ ಆದಮನ ಯಾರು? ಯೇಸು ಕರ್ತನು. ಆ ಯೇಸು ಕರ್ತನ ಸ್ವಭಾವದಲ್ಲಿ ನಾವು ಬೆಳೆಯಬೇಕು. ಅದಕ್ಕೆ ಸಭೆ, ಅದಕ್ಕೆ ಸತ್ಯವೇದ, ಅದಕ್ಕೆ ಪವಿತ್ರ ಆತ್ಮನನ್ನು ದೇವರು ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ದೇವರೊಂದಿಗೆ ನಡೆಯುವಾಗ ಈ ಆದಾಮಿನ ಸ್ವಭಾವಗಳು, ಸೈತಾನನ ಸ್ವಭಾವಗಳು ನಮ್ಮನ್ನು ಬಿಟ್ಟು ಆಗಲಿ ಹೋಗ್ತದೆ. ನೀವು ಸಭೆಯಲ್ಲಿ 20 ವರ್ಷ ಪ್ರಾರ್ಥನೆ ಮಾಡಿದರು, ಆರಾಧಿಸಿದರು, ನಿಮ್ಮಲ್ಲಿ ಈ ಒಂದು ಸ್ವಭಾವ ಬದಲಾಗುತ್ತಾ ಇಲ್ಲ ಅಂದ್ರೆ ನೀವು ಆ ತರಬೇತಿಯಲ್ಲಿ ಇಲ್ಲ. ನೀವು ಪವಿತ್ರ ಆತ್ಮನಿಗೆ ಜಾಗ ಕೊಡ್ತಾ ಇಲ್ಲ. ನೀವು ಪವಿತ್ರ ಆತ್ಮನೊಂದಿಗೆ ನಡೀತಾ ಇಲ್ಲ. ನೀವು ಪ್ರಾರ್ಥನೆ ಮಾಡ್ತೀರಿ, ಇಲ್ಲ ಅಂತ ಹೇಳಲ್ಲ. ನೀವು ಸತ್ಯವೇದವನ್ನು ಧ್ಯಾನಿಸ್ತೀರಿ, ಇಲ್ಲ ಅಂತ ಹೇಳಲ್ಲ. ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಯಿ ಮಾತುಗಳಲ್ಲಿ, ನಿಮ್ಮ ಆಟಿಟ್ಯೂಡ್ ಅಲ್ಲಿ ಅದು ಇನ್ನೂ ಬದಲಾಗಿಲ್ಲ. ಅದನ್ನು ನೀವು ಪ್ರಾಕ್ಟೀಸ್ ಅಲ್ಲಿ ತಂದಿಲ್ಲ. ನೀವು ಅದನ್ನು ಕಾರ್ಯರೂಪದಲ್ಲಿ ತಂದಿಲ್ಲ. ನೀವು ತರುವಾಗಲೇ ನೀವು ಜಯಿಸುವಿರಿ. ನೀವು ತರುವಾಗಲೇ ನಿಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಉಂಟಾಗುತ್ತದೆ. ನೀವು ತರುವಾಗಲೇ ನೀವು ಸಾಕ್ಷಿಗಳಾಗಿ ಬದುಕುವಿರಿ. ನಿಮ್ಮ ಜೊತೆಯಲ್ಲಿ ಬದುಕುವವರು ಹೇಳುವರು, ನನ್ನ ಹೆಂಡತಿ ಸಾಕ್ಷಿಯಾಗಿದ್ದಾಳೆ, ನನ್ನ ಗಂಡನು ಸಾಕ್ಷಿಯಾಗಿದ್ದಾನೆ, ನನ್ನ ಮಕ್ಕಳು ಸಾಕ್ಷಿಯಾಗಿದ್ದಾಳೆ. ಚಿಕ್ಕ ಮಕ್ಕಳು ಹೇಳ್ತಾರೆ, ನಮ್ಮ ತಂದೆ ತಾಯಿ ಸಾಕ್ಷಿ ಇದ್ದಾರೆ. ಫ್ರೆಂಡ್ಸ್ ಹೇಳ್ತಾರೆ, ಅವನು ನಿಜವಾಗಿ ಯೇಸುವಿನ ಮಗನು, ಯೇಸುವಿನ ಮಗಳು. ಮಾತನಾಡುವಾಗಲೇ ಇನ್ನೂಚೂರು ಅವ್ರ ಜೊತೆಗೆ ಮಾತನಾಡಬೇಕೆಂದು ನನಗೆ ಆಸೆ ಬಯಕೆ ಬರುತ್ತೆ. ಇದೇ ನಿಜವಾದ ಕ್ರಿಶ್ಚಿಯಾನಿಟಿ, ಬೈಬಲ್ ಹೇಳುವ ಕ್ರಿಶ್ಚಿಯಾನಿಟಿ. ಇಲ್ಲಾದ್ರೆ ನಾವು ಇವತ್ತು ಕ್ರಿಸ್ಮಸ್ ಆಚರಣೆಗೆ ಹೋಗ್ತಾ ಇದ್ದೇವೆ. ಎಷ್ಟು ಜನರು ನಾವು ಕ್ರೈಸ್ತಿಯರಾಗಿ ಬದುಕುತ್ತೇವೆ? ಅದೊಂದು ಪ್ರಶ್ನೆ ಇದೆ. ಕ್ರಿಸ್ತು ನಮ್ಮಲ್ಲಿ ಹುಟ್ಟಿದಾರ? ಕ್ರಿಸ್ತು ನಮ್ಮಲ್ಲಿ ಬೆಳೆದರ? ಇನ್ನು ಕ್ರಿಸ್ತು ಕೆಲವರ ಕೈಯಲ್ಲಿ ಮಗುವಾಗಿರುತ್ತಾರೆ. ಆಗ ರಾತ್ರಿ ಲಾಲು ಅವರು ಲೋಕಕ್ಕೆ ಬಂದು ಅವ್ರು ಬೆಳೆದು ಸೇವೆಯನ್ನು ಮುಗಿಸಿ ಪ್ರಾಣವನ್ನು ಕೊಟ್ಟು ಪರಲೋಕ ಹೋಗಿ ಇವತ್ತು ನಮಗಾಗಿ ಪ್ರಾಣವನ್ನು ಕೊಟ್ಟು ಅವ್ರ 3 ದಿವಸ ಜೀವಿತನಾಗಿ ಎದ್ದೇಳೋದು ಬಂದು ಪರಲೋಕ ಹೋಗಿ ನಮಗಾಗಿ ಮನೆ ಕಟ್ಟಿ ನಿತ್ಯ ಜೀವನದಲ್ಲಿ ನಮ್ಮನ್ನು ಕರ್ಕೊಂಡು ಬರುವುದಕ್ಕೆ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಬಟ್ ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ? ಯೇಸುವನ್ನು ಓ ಲಾಲಿ ಆರಿರಾರೋ ಅವರನ್ನು ನಾವು ಆಡ್ತಾ ಇದ್ದೇವೆ. ಏನು ಮಾಡುವುದು? ಹಿಂಗೇ ಬದುಕಲ್ಲ? ಇಲ್ಲ, ನಮ್ಮ ಜೀವನದಲ್ಲಿ ಬದಲಾವಣೆ ಬೇಕಾ? ನಮ್ಮ ಪ್ರಾರ್ಥನೆ ಸದೋತ್ರ ಬೇಕಲ್ಲ? ನಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕು. ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು. ನಮ್ಮ ಜೊತೆಯಲ್ಲಿ ಇರುವವರೆಲ್ಲರೂ ಚೆನ್ನಾಗಿ ಬದುಕಬೇಕು, ಆಶೀರ್ವಾದಕರವಾಗಿರಬೇಕು. ನಮ್ಮನ್ನು ನೋಡೋರು ಒಳ್ಳೆಯವರನ್ನು ಕರೆಯಬೇಕಲ್ಲ. ಚೊಪ್ಪ ಇವತ್ತು ಮಾತನಾಡಿದರೆ, ಬಟ್ ಅವರು ಪ್ರಾರ್ಥನೆ ಮಾಡಿದರೆ ನೀವು ನೋಡಿದರೆ, ಎಂತಹ ಪ್ರಾರ್ಥನೆ! ಆಕಾಶದಿಂದ ದೇವದೂತರು ಇಳಿದು ಬಂದು ನೋಡ್ತಾರೆ. ಯಾವಾಗ ನಿಲ್ಲಿಸ್ತೀನಿ ಅಷ್ಟು ಪ್ರಾರ್ಥನೆ ಮಾಡ್ತಾರೆ. ಬಟ್ ಕ್ರಿಯೆಗಳಲ್ಲಿ, ಮಾತುಗಳಲ್ಲಿ ಅವನು ಚೆನ್ನಾಗಿದ್ದಾನಲ್ಲ, ಅವನು ಚೆನ್ನಾಗಿದ್ದಾಳಲ್ಲ, ಹಿಂಗೇ ಒಂದೊಂದು ಮಾತಲ್ಲಿ ಚುಚ್ಚಿಬಿಡ್ತಾರೆ. ಏನಾದ್ರೂ ಚುಚ್ಚಿಬಿಡ್ತಾರೆ, ಪಟ್ಟನೆಲ್ಲ ಮಾತಾಡಿಬಿಡ್ತಾರೆ. ನಮಗೆ ಅಪ್ಪ ಹೀಗೆ ಮಾತನ್ನೇ ಸಾಗಿಸ್ಬಿಟ್ಟಾರ ಅಂತ ಹೇಳುದು. ಇದು ಏನಯ್ಯ ಕ್ರಿಶ್ಚಿಯಾನಿಟಿ? ನಮ್ಮ ಬಾಯಿಂದ ಬರುವ ಮಾತುಗಳು, ನಮ್ಮ ಕ್ರಿಯೆಗಳು ಒಂಚೂರು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಬೇಕು ಅಂತ ಆಸೆ ಬೇಕನ್ನು ಕೊಡಬೇಕು.
ನಮ್ಮ ಕೆಟ್ಟ ಸ್ವಭಾವಗಳೇ ಬದುಕುವುದಾದ್ರೆ ಯಾಕೆ ದೇವರು ನಮಗೋಸ್ಕರ ಶಿಲುಬೆಯನ್ನು ಹೊತ್ತುಕೊಳ್ಳಬೇಕು? ಅವ್ರು ಯಾಕೆ ಪ್ರಾಣ ಕೊಡಬೇಕು? ಪ್ರಾಣ ಕೊಟ್ಟಿದ್ದಾರೆ ನಮ್ಮ ದೇವರು. ಇರುವಾಗ ನಾವು ಅಲ್ಪ ಸ್ವಲ್ಪ ಕೂಡ ಬದಲಾವಣೆಯನ್ನು ತೋರಿಸದೆ ನೀವು ಇದ್ರೆ ನಾವು ಕಪಟಿಗಳು. ಅಲ್ಲಿ ಯೇಸು ಕರ್ತನು ಹೇಳುವ ಮದ ಗುರುಗಳನ್ನು ನೋಡಿ ಹೇಳ್ತಾರೆ, ನೀವು ಕಪಟಿಗಳು, ಒಳಗಡೆ ಒಂದು ಹೊರಗಡೆ ಒಂದು ಜೀವನ. ಆ ರೀತಿಯಲ್ಲಿ ನಾವು ಬದುಕೋದಾದ್ರೆ ನಾವು ಏನು ಸಾಕ್ಷಿಗಳಾಗಿದ್ದೇವೆ? ಇಲ್ಲಿ ನಾನು ತೋರಿಸ್ತೇನೆ, ಒಬ್ಬ ಅನ್ಯ ಸ್ತ್ರೀಯಲ್ಲಿ ದೇವರ ಸ್ವಭಾವ ಇರುವುದನ್ನು 21ನೇ ವಾಕ್ಯದಿಂದ ಓದಕನಯ್ಯ. ಯೇಸು ಅಲ್ಲಿಂದ ಹೊರಟು ತೀರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯದರೊಬ್ಬಳು ಹೊರಟು ಬಂದು, ಸ್ವಾಮಿ, ಇವಳು ಯಹೂದ್ಯರಲ್ಲ, ಅವಳು ಬದುಕುತ್ತಾ ಇರುವ ಆ ಸ್ಥಳದಲ್ಲಿ ಅವರುಗಳಿಗೆ ದೇವರು ವಾಸಿ ಮಾಡುವ ದೇವರುಗಳು ಇದ್ದರು. ಬಟ್ ಆ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕರ್ತನನ್ನು ಹುಡುಕಿ ಬರುತ್ತಾಳೆ. ಯೇಸು ಕರ್ತನ ಬಳಿಗೆ ಬಂದು ಅವಳು ಏನು ಬೇಡಿಕೊಂಡಳು? ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ಹೆಂಗೆ ಕರೆದಳು? ದಾವೀದನ ಕುಮಾರನ ಯಾರಾಗಿ ಬರಲಿಕ್ಕಿರುವವನು? ಲೋಕದ ರಕ್ಷಕನಾಗಿ. ಒಬ್ಬ ಅನ್ಯ ಸ್ತ್ರೀ ಬಾಯಲ್ಲಿ ಅಲ್ಲಿ ಇರುವವರಿಗೆಲ್ಲ ಡೌಟ್, ಶಿಷ್ಯರಿಗೂ ಕೂಡ ಡೌಟ್, ಅಲ್ಲಿ ಹಿಂಬಾಲಿಸಿದವರಿಗೆ ಡೌಟ್, ಫ್ಯಾರಿಸಿ ಸಾಧಿಸಿಗೆ ಡೌಟ್, ಇವರು ಮೇಸಿಯನ ಇಲ್ವಾ? ಯೋಹಾನನಿಗೆ ಡೌಟ್ ಬಂದಿದೆ. ಸ್ಥಾನಿಕ ಯೋಹಾನನಿಗೆ ಡೌಟ್ ಬಂದಿದೆ, ನೀವೇ ಬರ್ಲಿಕ್ಕಿರುವವರ ಇನ್ನು ಬೇರೆ ಯಾರಾದ್ರೂ ನಾವು ಎದುರು ನೋಡ್ಬೇಕಾ ಅಂತ ಹೇಳಿಬಿಟ್ಟು. ಆಗ ಇರುವಾಗ they were filled with doubts. ಬಟ್ ಇಲ್ಲಿ ಒಬ್ಬ ಅನ್ಯ ಸ್ತ್ರೀ ಯೇಸು ಬಳಿಗೆ ಬಂದು ಹೆಂಗೆ ಕರೀತಾಳೆ? ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಇಲ್ಲಿ ಯೇಸು ಕರ್ತನು, ನೀವು ಮೇಲೆ ಇರುವ ಆ ಒಂದು ವಾಕ್ಯ ಭಾಗಕ್ಕೂ ಈ ವಾಕ್ಯ ಭಾಗಕ್ಕೂ ಸಂಬಂಧ ಉಂಟು. ಯಾಕೆ ಅದು ಫಾಲೋಯಿಂಗ್ ಅಲ್ಲಿ ಬರ್ತಾ ಇದೆ ನೀವು ನೋಡಿದರೆ ಅದಕ್ಕೊಂದು ಕಾರಣ ಇದೆ. ಅಲ್ಲಿ ಯಹೂದಿಯರು ಅನ್ಯ ಜನರನ್ನು ಸ್ಟ್ರೇ ಡಾಗ್ಸ್, ಹೆಂಗೆ ಬೀದಿ ನಾಯಿಗಳು ಹಾಗೆ ಅವ್ರ ಬಾಯಿಲೇ ಹೇಳಿದ್ರು. ಅವನು ಪ್ರೇಯರ್ ಮಾಡ್ತಾನೆ, ಅವನು ದೇವಾಲಯದಲ್ಲಿ ಹೋಗಿ, ದೇವರೇ, ನಾನು ನೀತಿವಂತನು, ವಾರದಲ್ಲಿ 3 ದಿವಸ 4 ದಿವಸ ನಾನು ಉಪವಾಸ ಮಾಡಿಕೊಳ್ತೇನೆ. ಪಕ್ಕದಲ್ಲಿ ಒಬ್ಬ 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 ಅವರು ಅನ್ಯ ಮನುಷ್ಯವನು ಸುಂಕದವನು ನಿಂದು ಪ್ರಾರ್ಥನೆ ಮಾಡ್ತಾನೆ. ಅವನು ನೋಡಿ ಇವನಿಗೆ ಇವನ ಹತ್ರ ಪ್ರೇಯರ್ ಮಾಡ್ತೇನೆ, ಇವನು ಹಾಗೆ ನಾನು ಇಲ್ಲ, ಇವನು ಹಾಗೆ ನಾನಿಲ್ಲ, ನಾನು ಒಳ್ಳೆಯವನು ಎಂಕ ಒಂದು ಆಟಿಟ್ಯೂಡ್, ಮನೋಭಾವ ನೋಡಿ. ಸುಮ್ಮನೆ ನೀನು ಪ್ರೇಯರ್ ಮಾಡಿಬಿಟ್ಟು ಹೋಗಬೇಕಿದ್ದಾನೆ. ಪಕ್ಕದಲ್ಲಿ ಇರುವವನು ಚುಚ್ಚುತ್ತಾನೆ, ಇವನು ಹಾಗೆ ನಾನಿಲ್ಲ. ಬಟ್ ಆ ಸುಂಕದವನು ತಲೆ ಎತ್ತಿ ಆಕಾಶದ ಕಡೆ ಕೂಡ ನೋಡಿಲ್ಲ. ಎದೆಯನ್ನು ಬಡಿದುಕೊಂಡು, ಪಾಪಿಯಾಗಿ ಇರುವ ನನ್ನನ್ನು ಕರುಣಿಸು. ಯಾರು ನೀತಿವಂತನಾದನು ಅಲ್ಲಿ? ಮನುಷ್ಯರ ದೃಷ್ಟಿಯಲ್ಲಿ ಬಿಡಿಬಟ್ಟೆ ಹಾಕಿಕೊಂಡು, ಗಡ್ಡ ಬೆಳೆಸಿಕೊಂಡು, ತಲೆಯಲ್ಲಿ ಯಹೂದಿಯ ಡೊಪ್ಪಿ ಹಾಕಿಕೊಂಡು, ಕೈಗಳನ್ನು ಎತ್ತಿ ಅದ್ ಮೇಲೆ ನೋಡಿ, ಯೋಗ್ಯದೇ ಇಲ್ಲ ಬಟ್ ಮೇಲೆ ನೋಡಿ, ದೇವರೇ, ಅವನ ತರ ನಾನಿಲ್ಲ, ಸಾಕು ಗೊತ್ತಾ? ಹೌದಾ, ಹೊರಗಡೆ ಹೋಗಂದು ಹೇಳಿಬಿಟ್ಟಿರ್ತೀನಿ. ಅವನ ಮನಸ್ಸನ್ನು ನೋಡಿರಿ, ಅವನಲ್ಲಿ ಇದ್ದ ಆ ಒಂದು ನಮ್ರತೆಯನ್ನು ನೋಡಿರಿ, ಆ ವಿನಯ ಭಾವವನ್ನು ನೀವು ನೋಡಿರಿ. ದಕ್ಕಿಸಿಕೊಂಡನು. ಇದೇ ಒಳಗಡೆ ಇರುವುದು. ಹೊರಗಡೆಯಿಂದ ನೋಡಿದರೆ ಇವನೇ ನೀತಿವಂತನು, ಫಾರಿಸಿ. ಬಟ್ ಒಳಗಡೆ ನೋಡಿದರೆ ಸುಂಕದವನೇ ನೀತಿವಂತನು. ಅರ್ಥವಾಯ್ತಾ ನಾನು ಹೇಳೋದು? ಮುಂದೆ ಹೋದ್ರಿ. ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆಕೆಯನ್ನು ಕರೆದು ಅವನ ಮಗಳನ್ನು ವಾಸಿ ಮಾಡೋದು ಹೇಳ್ತಾ ಇಲ್ಲ. ಇವರಿಗೆ ಕ್ರೂರವಾದ ಬುದ್ಧಿ. ಈ ಅನ್ಯ ಜನರು ತಾಳೆ, ಇವಳು ಯಾಕೆ ಹಿಂದೆ ಬರ್ತಾ ಇದ್ದಾಳೆ? ಅಸಹ್ಯ, ಹೋಗಲಿ ಅವರು ನಾಯಿಗಳು ಹಾಗೆ. ಇಲ್ಲಿ ಯೇಸು ಕರ್ತನ ಬೆಳಿಗ್ಗೆ ಬರ್ತಾ ಇದ್ದಾರೆ, ಯಹೂದಿಯರಿಗೋಸ್ಕರ ತಾನೇ ಬಂದಿದ್ದವ್ರು ನಿಮ್ಮ ತಲೆ, ಇವರು ಯಾಕೆ ತೊಂದರೆ ಪಡಿಸ್ತಾ ಇದ್ದಾರೆ? ಯೇಸುಗೆ ಅಡ್ವೈಸ್, ಯೇಸು ಏನ್ ಮಾಡ್ಬೇಕು ಇವತ್ತು? ಪ್ಲೀಸ್ ಸೆಂಡರ್ ಬ್ಯಾಕ್, ಕಳಿಸಿಬಿಡಿ. ಯೇಸು ಕರ್ತನ ನೋಡಿರ್ತಾರೆ, ಅಲ್ಲೇ ನಮಕ್ಕೆ ಕೊಡ್ತಿರಲ್ಲ. ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಅಂದ್ರೆ ಎಲ್ಲ ಶಿಷ್ಯರು ನಮಗೋಸ್ಕರ ಬಂದಿದ್ದಾರೆ, ಹೋಗಮ್ಮ, ನಿನಗೆ ಇಲ್ಲಿ ಕೆಲಸ ಇಲ್ಲ,
ಬೇರೆ ಕಡೆ ಹೋಗು, ಅಲ್ಲೇ ನಿಮ್ಮ ಊರಲ್ಲಿ ಇದೆಲ್ಲ ದೇವರುಗಳು ದೇವತೆಗಳು, ಅಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡಿಸ್ಕೋ, ವಾಸಿ ಆಗತ್ತೆ. ನಮಗೋಸ್ಕರನೇ ಬಂದಿದ್ದಾರೆ ಬಂದಿದ್ದಾರೆ ಬಂದಿದ್ದಾರೆ. ಮುಂದೆ ಹಾಗೆ ಆಕೆ ಬಂದು ಹಾ, ಆತನಿಗೆ ಅಡ್ಡ ಬಿದ್ದು ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ನನಗೆ ಅನುಗ್ರಹ ಮಾಡಬೇಕು ಅಂದ್ರೆ ಬಿಟ್ಟಿರಲಿಲ್ಲ. ಅವಳು ಅಲ್ಲಿ ಎಡಬಿಡದೆ ತಗ್ಗಿಸ್ಕೊಳ್ತಾಳೆ. ಅದಕ್ಕಾತನು ಅದಕ್ಕಾತನು ಹಾ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಅವ್ರಿಗೆ ಶಿಷ್ಯರ್ಲ ಪಕ್ಕ ನಾವು ಏನು ಬಾಯಲ್ಲಿ ಮಾತಾಡ್ತೇವೋ ಅದನ್ನೇ ಯೇಸು ಕರ್ತನ ಬಾಯಿಂದೆ ಹೊರಟು ಬಂದಿದೆ. ಬಟ್ ಅವ್ರು ಸ್ವಲ್ಪ ಡೀಸೆಂಟ್ ಆಗಿ ಹೇಳಿದರು. ಬೀದಿ ನಾಯಿಗಳನ್ನು ಹೇಳಿಲ್ಲ, ಮನೆಯಲ್ಲಿ ಬೆಳೀತಾ ಇರುವ ನಾಯಿ ಮರಿಗಳು ಅಂತ ಹೇಳಿದರು. ಹಂಗಾದ್ರೆ ಅದು ಮನೆ ಒಳಗಡೆ ಬಂದಾಯ್ತು ಅಂತ ಅರ್ಥ. ನಿಮ್ಗೆ ಅರ್ಥವಾಯ್ತಾ? ಅದು ಮನೆ ಹೊರಗಡೆ, ಅವರು ಮನೆ ಹೊರಗಡೆ ಇರುವ ಬೀದಿ ನಾಯಿಗಳು ಹಾಗೆ ಅವರು ನೋಡ್ತಾರೆ. ಬಟ್ ಯೇಸು ಕರ್ತರು ಹೇಳ್ತಾನೆ, ಇವರು ಮನೆ ಒಳಗಡೆ ಬಂದಾಯ್ತು, ಮನೆಯಲ್ಲಿ ಬೆಳೆಸುವ ನಾಯಿ ಮರಿಗಳು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಮಕ್ಕಳಿಗೆ ಕೊಡ್ತೇನೆ, ಆಮೇಲೆ ನಿಮಗೆ ಕೊಡ್ತೇನೆ ಎಂದು ಅವರು ಹೇಳ್ತಾರೆ. ಅದಕ್ಕೆ ಅವಳು ಸ್ವಾಮಿ ಆ ಮಾತು ನಿಜವೇ, ನಾಯಿ ಮರಿಗಳಿಗಂತೂ ನಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. ಹಲ್ಲೆಲೂಯಾ. ಇನ್ನು ದಕ್ಕಿಸಿಕೊಳ್ತಾಳೆ ನಮ್ರತೆಯಿಂದ, ಎಡಬಿಡದೆ ದೇವರ ಮೇಲೆ ನಂಬಿಕೆ ಇಟ್ಟು. ಇದು ಏನು ಇಲ್ಲಿ ಹಿಂದೆ ಬರ್ತಾ ಇಲ್ಲ, ಈ ಶಿಷ್ಯರಿಗೂ ಇಲ್ಲ, ಹಿಂದಟ್ಟಿ ಬಂದ ಕೆಲವೊಂದು ಒಳ್ಳೆಯ ಅಲ್ಲಿ ಜನರಿಗಿತ್ತು. ಫ್ಯಾರಿಸಿ ಸಾಧಿಸಿ ಮದಗುರುಗಳಿಗೂ ದೇವರ ಮೇಲೆ ನಂಬಿಕೆ ಇಲ್ಲ, ನಮ್ರತೆ ಇಲ್ಲ, ದೇವರ ಸ್ವಭಾವ ಇಲ್ಲ, ಯೇಸುವನ್ನು ಸ್ವಂತ ರಕ್ಷಣೆ ಸ್ವೀಕರಿಸಿಲ್ಲ, ದಾವೀದನ ಕುಮಾರನೇ ಕರೆದಿರಲಿಲ್ಲ. ಬಟ್ ಈ ಅನ್ಯ ಸ್ತ್ರೀ ಅವರ ಹೊರಗಡೆಯಿಂದ ಅವಳನ್ನು ಬೀದಿ ನಾಯಿಯಾಗಿ ನೋಡ್ತಾರೆ. ಬಟ್ ಅವಳು ಒಳಗಡೆ ಒಳ್ಳೆಯ ಸ್ವಭಾವ ಇದ್ದದನ್ನು ಯೇಸು ನೋಡಿದರು. ಹಲ್ಲೆಲೂಯಾ. ಅವಳು ಒಳಗಡೆ ನಮ್ರತೆ ಇದ್ದದನ್ನು, ಅವಳು ಎಡಬಿಡದೆ ಪ್ರಾರ್ಥನೆ ಮಾಡಿದುದನ್ನು, ಅವಳು ದೇವರ ಮೇಲೆ ನಂಬಿಕೆ ಇಟ್ಟದನ್ನು ಪೂರ್ಣವಾಗಿ, ದಾವೀದನ ಕುಮಾರನೇ, ಲೋಕದ ರಕ್ಷಕನೇ, ನೀನು ಬಂದಿರುವ ಉದ್ದೇಶವನ್ನು ಪೂರೈಸು, ನನ್ನ ಮಗಳಿಗೆ ಬಿಡುಗಡೆ ಕೊಡು. ದೇವರು ಇಂಪ್ರೆಸ್ ಆಗಿಬಿಟ್ರು. ಸುತ್ತಲೂ ಬಂದವರಿಗೆಲ್ಲ ಒಂದು ಟೀಚಿಂಗ್, ನೀವು ಬೀದಿ ನಾಯಿಗಳನ್ನು ಕರಿತಿರಲ್ಲ, ಅವರಿಗೆ ನನ್ನ ಮೇಲೆ ಹೆಚ್ಚಾದ ನಂಬಿಕೆ. ನೀವು ಹೊರಗಡೆ ನೋಡ್ತಾ ಇದ್ದೀರಿ, ನಾನು ಮನಸ್ಸನ್ನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ಮನಸ್ಸನ್ನು ನೋಡಿ ಅಲ್ಲಿ ಬಿಡುಗಡೆ ಕೊಡ್ತಾರೆ. ನೀವು ನೋಡಿದರೆ ಅಲ್ಲಿ ಅವಳು ಆ ಮಾತನ್ನು ಹೇಳಿದ ತಕ್ಷಣವೇ ಯೇಸು ಕರ್ತನು ಹೇಳಿದರು. ಆಗ ಯೇಸು ಆಕೆಗೆ ಹೆಂಗೆ ಕರೀತಾರೆ? ಅಮ್ಮ. ಅದು ಮರ್ಯಾದೆ ಕೊಡುವಂತ ಮಾತು. ಹಲ್ಲೆಲೂಯಾ. ಅಮ್ಮ, ನಿನ್ನ ನಂಬಿಕೆ ಬಹಳ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಗ್ರೇಟ್ ಇಸ್ ಯುವರ್ ಫೇತ್. ಶ್ರೇಷ್ಠವಾದ ನಂಬಿಕೆ, ಮಹಾನ್ ನಂಬಿಕೆ. ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ. ಅವಳ ಮನಸ್ಸು ಶುದ್ಧವಾಗಿತ್ತು. ಹೊರಗಡೆ ಅವಳನ್ನು ಬೀದಿ ನಾಯಿ ಎಂದು ಅಶುದ್ಧಳೆಂದು ಕರೆದರು. ಬಟ್ ಅವಳು ಮನಸ್ಸು ಶುದ್ಧವಾಗಿರುವುದನ್ನು ಯೇಸುವಿಗೆ ತೋರಿಸ್ತಾರೆ. ಹಲ್ಲೆಲೂಯಾ. ನಿನ್ನ ಮನಸ್ಸಿನಂತೆ ಆಗಲಿ, ಶುದ್ಧ ಮನಸ್ಸುಳ್ಳವಳಾಗಿ, ಈ ದೇವರು ನನಗೂ ಬೇಕು, ಈ ದೇವರು ನನ್ನ ಮಗಳಿಗೆ ಬಿಡುಗಡೆ ಮಾಡಬೇಕು ಎಂದು ಅವಳು ಎಡಬಿಡದೆ ತನ್ನನ್ನು ತಗ್ಗಿಸಿಕೊಂಡು ಅವಳು ಪ್ರಾರ್ಥನೆ ಮಾಡುವಾಗ ಅವಳು ಮನಸ್ಸನ್ನು ನೋಡುತ್ತಾರೆ. ನಿನ್ನ ಮನಸ್ಸಿನಂತೆ ನೀನು ಹೇಗೆ ನಿನ್ನ ತಗ್ಗಿಸಿಕೊಂಡೆ, ದೇವರ ಸ್ವಭಾವ ನಿನ್ನಲ್ಲಿ ಉಂಟು, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದರು. ಬಿಡುಗಡೆ ಯಾರು ಉಂಟಾಯಿತು? ಈ ಶಿಷ್ಯರು ಹಿಂಬಾಲಿಸ್ತಾ ಹೋಗ್ತಾ ಇದ್ದರು. ಬಟ್ ಅವರಿಗಿಂತ ಹೆಚ್ಚಾಗಿ ಸ್ವಲ್ಪ ಸಮಯ ಅಲ್ಲಿ ಬಂದು ದೇವರ ಸ್ವಭಾವದಲ್ಲಿ ಇದ್ದ ಒಬ್ಬ ಮಗಳು ತನ್ನನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ನಂಬಿಕೆ ಇಟ್ಟು ಎಡಬಿಡದೆ, ಎಷ್ಟು ಯೇಸು ಕರ್ತನು ಅವಳನ್ನು ಕರೆದ ಮೇಲೆ ಹೀನವಾಗಿ, ಮೀನ್ಸ್ ನಾಯಿಗಳು ನಾಯಿ ಮರಿಗಳನ್ನು ಕರೆದ ಮೇಲೆ ಕೂಡ ನಮ್ಮನ್ನು ನಾಯಿ ಮರಿ ಅಂತ ಹೇಳಿಬಿಟ್ಯ, ಇದಕ್ಕೆ ಇಷ್ಟು ದೂರ ಬಂದೆ. ಅದಕ್ಕೆ ಹೇಳಿದೆ, ಇವ್ರ ಬಳಿಗೆಲ್ಲ ಬರಬಾರ್ದು, ನಾವು ನಮ್ಮ ಜನರ ಬಳಿಗೆ ಹೋಗಿ ಅಲ್ಲೇ ಏನಾದರೂ ಮಾಡಿಸ್ಕೊಳ್ಳೋಣ ಎಂದು ಅವಳು ಬಾಯಲ್ಲಿ ಮಾತಾಡಲಿಲ್ಲ. ನಿಮ್ಮನ್ನು ಯಾರಾದ್ರೂ ನೋಡಿ ನಾಯಿ ಮರಿಗಳೇ ಕರೆದು ಬಿಟ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ?
ನಾನೇ ಹೇಳ್ತೇನೆ, ಪ್ರಾರ್ಥನೆಗೆ ಆಮೇಲೆ ಬೈ, ಮೊದಲು ಮಕ್ಕಳಿಗೆ ಆಮೇಲೆ ನಾಯಿ ಮರಿಗಳಿಗೆ ಹೇಳಿದ್ರೆ ಹೊರಗೆ ಒಂದು ಕಲ್ಲು ಬರ್ತೇನೆ ನನ್ನ ಮೇಲೆ. ನಾಯಿ ಮರಿಗೆ ಒಂದು ಕಲ್ಲಾಕು ಅವನಿಗೆ. ನಾನು ನಾಯಿ ಮರಿದಲ್ಲಿ ನೀನು ಕತ್ತೆ, ನೀನ್ ಕತ್ತೆ, ನಿನ್ ಮಕ್ಕಳ ಕತ್ತೆ, ನಿನ್ ತಾಯಿ ಕತ್ತೆ, ನಿನ್ ತಂದೆ ಕತ್ತೆ, ನಿನ್ ಪರಂಪರೆಯೇ ಕತ್ತೆ. ಕತ್ತೆ ಕತ್ತೆ, ಫಾದರ್ ಆಫ್ ಕತ್ತೇಸ್. ಬೇಕಾಯ್ತು ಅದೇ ಅವಳಲ್ಲಿ ಎಷ್ಟು ನಮ್ಮಲ್ಲಿ ಇಲ್ಲ, ಅದು ಒಪ್ಕೊಳ್ಬೇಕು. ಕ್ರೈಸ್ತರಾಗಿರೋ ನಮಗೆ ಒಂದು ಚೂರು ಯಾರಾದ್ರೂ ಮಾತಾಡ್ತಾರೆ ಸುರು ಒಂದು ಬಂದ್ಬಿಡ್ತೇವೆ. ಒಂದು 100 ಮಾತುಗಳು ಟಪ 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 ಟಪ. ದೀಪಾವಳಿ ಕ್ರಿಸ್ಮಸ್ಗೆ ಪಟಾಕಿ ಅವಶ್ಯಕತೆನೇ ಇಲ್ಲ, ನಮ್ಮ ಬಾಯಿಂದ ಹೊರಟು ಬರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಹೇಳಿದ ಮೇಲೆಯೂ ತಗ್ಗಿಸ್ಕೊಳ್ತಾನೆ. ಮಗಳಿಗೋಸ್ಕರ ಅವರಲ್ಲಿ ಯಾವುದು ಕೆಟ್ಟ ಸ್ವಭಾವ ಇಲ್ಲ, ನಿನ್ನ ಮನಸ್ಸಿನಂದೇ ನಿನಗಾಗಲಿ. ದೇವರು ಅದನ್ನು ನಮ್ಮಲ್ಲಿ ಬಯಸುತ್ತಾರೆ. ನೀವು ಎಷ್ಟು ದೇವರಿಗೆ ಮೆಚ್ಚುಗೆಯಾಗಿ ಬದುಕುತ್ತೀರಿ, ನೀವು ನಿಮ್ಮ ಹೃದಯವನ್ನು ನೀವು ಪರೀಕ್ಷಿಸಿ ನೋಡಿರಿ. ನೀವು ಯು ಹ್ಯಾವ್ ಟು ಟೆಸ್ಟ್ ಯುವರ್ ಹಾರ್ಟ್. ಮುಂಚಾಣೆಯಿಂದ ರಾತ್ರಿವರೆಗೆ ನಮ್ಮ ವಿಚಾರಗಳು, ನಮ್ಮ ಮಾತುಗಳು ಹೆಂಗೆ ಇದೆ ಟೆಸ್ಟ್ ಮಾಡಿರಿ. ಮೊದಲು ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು, ಇಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು, ಗಂಡನ ಹೆಂಡತಿ ಬಗ್ಗೆ ಸಾಕ್ಷಿ ಹೇಳಬೇಕು. ಅವ್ರಿಗೆ ಗೊತ್ತಾಗುತ್ತೆ ನಿಜವಾದ ಸ್ವಭಾವ ಯಾರು ಗೊತ್ತು. ನನ್ನ ನಿಜವಾದ ಸ್ವಭಾವ ಯಾರು ಗೊತ್ತು? ಮಿಸಿಸ್ ರೂಬನ್ಗೆ ಗೊತ್ತು. ಇವನು ಎಂಥವನ್ನು ಹೇಳಿಬಿಡ್ತಾರೆ ಕರೆಕ್ಟಾಗಿ, ಯಾಕಂದ್ರೆ 24 ಗಂಟೆ ನನ್ನ ಜೊತೆ ಬದುಕೋದು ಅವರೇ. ನಾನು ತುಂಬಾ ಭಯಂಕರವಾದ ಒಪ್ಪಿಸಿಕೊಟ್ಟ ಒಬ್ಬ ಸೇವಕನಾಗಿ ಬಂದೆ. ಬಟ್ ಮದುವೆ ಆದ ಮೇಲೆ ನನ್ನ ಬಗ್ಗೆ ನನಗೆ ಗೊತ್ತಾಯಿತು, ನನಗೆ ಈ ಸ್ವಭಾವ ಎಲ್ಲ ಇಲ್ಲ. ನಮಗೆ ಇರುವ ಪಾಸಿಟಿವ್ ಎಲ್ಲ ಅವರಲ್ಲಿ ನೆಗೆಟಿವ್ ಆಗಿರುತ್ತೆ, ನಮಗಿರುವ ನೆಗೆಟಿವ್ ಎಲ್ಲ ಅವರಲ್ಲಿ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ದೇವರು ಏನು ಮಾಡ್ತಾರೆ, ಮದುವೆಯಲ್ಲಿ ಒಂದೇ ತರ ಇರುವವರನ್ನು ಒಂದೇ ತರ ಇರೋ ಚಾಕುವನ್ನು ಒಂದು ಹೊರೆಯಲ್ಲಿ ಹಾಕೋದಿಲ್ಲ. 2 ತರ ಇರುತ್ತೆ. ಇವರಿಗೆ ಪ್ಲಸ್ ಆಗಿರೋದು ಅವ್ರಿಗೆ ಮೈನಸ್ ಆಗಿರುತ್ತೆ. ನಾನು ಬೇಗ ಓದೋದನ್ನು ಕಲಿತ್ಬಿಡ್ತೇನೆ, ಅವರು ಓದೋದು ಕಷ್ಟಪಡ್ತಾರೆ. ಮೀನ್ಸ್ ಲಿಟ್ರೇಚರ್ ಜಾಸ್ತಿ ಬರಲ್ಲ, ಮೀನ್ಸ್ ಇಂಗ್ಲೀಷಲ್ಲಿ ಅವರು ಎಕ್ಸ್ಪರ್ಟ್, ಬಟ್ ಬೇರೆ ಭಾಷೆಗಳಲ್ಲಿ. ಬಟ್ ನಾನು ಅವ್ರಿಗೆ ಹೇಳಿಕೊಡ್ತೇನೆ, ನನಗೆ ಪ್ರಸಂಗ ಚೆನ್ನಾಗಿ ಬರುತ್ತೆ, ಬಟ್ ಅವರಿಗೆ ಪ್ರವಾದನೆ ವರಗಳಲ್ಲಿ ಅವರು ಬೇರೆ ಲೆವೆಲ್. ವರಗಳಿಗೋಸ್ಕರ ಪ್ರವಾದನೆಗೋಸ್ಕರ ನಾನು ಅವ್ರ ಕಡೆ ಬರುವೆನು. ಪ್ರಸಂಗ ಮಾಡಬೇಕಾದ್ರೆ ಅವ್ರು ನನ್ನ ಕಡೆ ಬರ್ತಾರೆ. ಈ ಒಂದು ಇಬ್ಬರಿಗೂ ಕೊಟ್ಬಿಟ್ರೆ ಏನಾಗುತ್ತದೆ, ನಾನೇ ಮಾಡಿಕೊಳ್ತೇನೆ, ನಿನ್ನ ಅವಶ್ಯಕತೆ ಇಲ್ಲದ ಜಗಳ ಬಂದ್ಬಿಡ್ತೇವೆ. ಬಟ್ ಒಬ್ಬರು ಇನ್ನೊಬ್ಬರ ಮೇಲೆ ಆಧಾರವಾಗಿರಬೇಕು, ಆ ಪ್ರೀತಿ ಹೆಚ್ಚಾಗಿರ್ಬೇಕು ಅಂದ್ರೆ ದೇವರು ಒಬ್ಬರಲ್ಲಿ ಕೊರತೆಯನ್ನು ಒಬ್ಬರಲ್ಲಿ ನೆರವನ್ನು ಕೊಡ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬರು ಕೆಲಸ ಮಾಡ್ತಾರೆ, ಒಬ್ಬರು ಕೆಲಸ ಮಾಡೋದು ಮನೆಯಲ್ಲಿ ಇರ್ಬೋದು. ನಾವು ಇಬ್ಬರು ಕುಟುಂಬವನ್ನು ನಡೆಸ್ತೇವೆ. ನಾನು ಕೆಲಸ ಮಾಡಿದ ಎಷ್ಟೋ ವರ್ಷಗಳಿದ್ದೆ, ಇವರು ಮರ್ಯಾದೆ ಕೆಟ್ಟು ನನ್ನ ನಡೆಸಲಿಲ್ಲ. ಸಂಬಳ ಬಂದರೆ ಕೈಯಲ್ಲಿ ತಂದು ಕೊಡ್ತಾರೆ, ಒಂದು ಮಾತಲ್ಲಿ ಕೂಡ ನನಗೆ ಮರ್ಯಾದೆ ಕೆಟ್ಟು ನಡೆಸಲಿಲ್ಲ. ಎಲ್ಲರ ಮುಂದೆ ಸಾಕ್ಷಿ ಹೇಳ್ತಾರೆ. ಇಲ್ಲಿಲ್ಲ, ನೀವು ಕೋಟೆದಲ್ಲಿ ಹೋಗಿ ಹೇಳಿರಿ, ಅಲ್ಲಿರುವವರು ಹೇಳ್ತಾರೆ. ಅಷ್ಟು ಮರ್ಯಾದೆ ಕೊಟ್ಟು ನಾನು ಸೇವೆಯಲ್ಲಿ ಇದ್ದೇನೆ. ಸಂಬಳ ಸಿಕ್ಕದೇ ಇದ್ರೂ ಕೂಡ ನನಗೆ ಕೊಡಬೇಕಾದ ಮರ್ಯಾದೆಯಲ್ಲಿ ಏನು ಕೊರತೆ ಇಲ್ಲ. ಹಲ್ಲೆಲೂಯಾ. ವಿ ಆರ್ ಡೂಯಿಂಗ್ ಸೇಮ್ ಮಿಷನ್. ನಾವು ಇಬ್ಬರೂ ಸೇವೆ ಮಾಡ್ತೇವೆ. ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಾವು ಮುಂದುವರಿಯಬೇಕು, ಈ ಸೇವೆ ಮುಂದುವರಿಬೇಕು. ಹಾಗಾದ್ರೆ ಒಂದಲ್ಲಿ ಕೊರತೆ ಇದ್ರಲ್ಲಿ ನೆರವಿದ್ರು ಅದು ಎಲ್ಲ ಕರೆಕ್ಟಾಗಿ ಒಂದೇ ಲೈನಲ್ಲಿ ಬಂದು ಬಿಡುತ್ತೆ. ಹಲ್ಲೆಲೂಯಾ. ನಾನು ಮನೆ ಕೆಲಸ ಮಾಡುವ 4 ಜನರು ಗೇಲಿ ಮಾಡ್ತಾರೆ, ನಾನು ನನ್ನ ಮನೆಗೆ ಮಾಡ್ತಾನೆ, ನನಗೇನು ನಾಚಿಕೆ. ನಾನು ಅಡಿಗೆ ಮಾಡೋದು ನನ್ನ ಮಕ್ಕಳಿಗೆ, ನನಗೇನು ನಾಚಿಕೆ. ಖುಷಿಯಾಗಿ ಮಾಡ್ತೇನೆ. ಹಲ್ಲೆಲೂಯಾ. ಅದರಲ್ಲಿ ನೀವು ಒಬ್ಬರೊಬ್ಬರು ನೀನಿದು ಹಾಳಾಗಿ ಹೋಗ್ಬಿಡುತ್ತೆ. ಕುಟುಂಬ ಬೆಳೆಯುವುದೇ ಇಲ್ಲ. ಕುಟುಂಬದಲ್ಲಿ ಸಮಾಧಾನ ಕೊರತೆ ಬರುವಾಗ ಸೈತಾನಿಗೆ ಅಲ್ಲಿ ಜಾಸ್ತಿ ಕೆಲಸ ಇರುವುದು. ರೋಗ, ಕಷ್ಟ ಸಮಸ್ಯೆ, ಹಣದ ಕೊರತೆಗಳು, ಅಯ್ಯೋ ಅದು ಮನೆಯಲ್ಲಿ ಜಗಳ ಇರುವುದಕ್ಕಾಗಲ್ಲ. ಪಕ್ಕದಲ್ಲಿ ಇರುವವನು ಹೇಳ್ತಾನೆ, ಅಪ್ಪ ಒಳ್ಳೇದು, ನಾನು ಕ್ರಿಶ್ಚಿಯನ್ ಆಗಿರ್ಲಿಲ್ಲ. ಒಂದು ವೇಳೆ ಕ್ರಿಶ್ಚಿಯನ್ ಆಗಿದ್ರೆ ಇವ್ರ ತರ ಬದುಕ್ತಾ ಇರೋದನ್ನು ಹೇಳೋ ಹಾಗೆ ನಮ್ಮ ಸಾಕ್ಷಿ. ಎಸ್ ಆರ್ ನೋ? ಯಾರಿಗೆ ಅವಮಾನ? ಪ್ರಾಣ ಕೊಟ್ಟ ದೇವರಿಗೆ ಅವಮಾನ. ಪ್ರಾಣ ಕೊಟ್ಟ ದೇವರಿಗೆ ಅವಮಾನ. ಯಾರು ಅರ್ಥ ಮಾಡಿಕೊಳ್ಳೋದಲ್ಲ, ಯಾರು ಒಪ್ಕೊಳ್ಳೋದು ಇಲ್ಲ. ನಾವು ಕ್ರಿಸ್ಮಸ್ ಆಚರಿಸಿ ಹೋಗಿರ್ತೇವೆ,
ಏನು ಹೊಸ ಬಟ್ಟೆಗಳು, ಮನೆಯನ್ನು ಹೆಂಗೆ ಕ್ಲೀನಾಗಿ ಇಟ್ಟುಕೊಳ್ಳಬೇಕು, ಅದಕ್ಕೆ ಏನೇನು ಒಳ್ಳೆ ಒಳ್ಳೆ ಚುನಾವಣೆ ಓಡಿಸ್ಬೇಕು, ಎಲ್ಲ ಕ್ಲೀನಿಂಗ್ ಟ್ರೀ ಆಗ್ತಾ ಇದ್ದೇವೆ, ಇದು ಏನು ಸೀರಿಯಲ್ ಬಲ್ಬ್ಸ್ ಆಗ್ತಾ ಇದ್ದಾವೆ, ಸ್ಟಾರ್ ಆಗ್ತಾ ಇದ್ದಾವೆ. ಅದೇನು ತಪ್ಪಿಲ್ಲ. ನಾನು ಹೇಳ್ತೇನೆ, ಕ್ಲೀನ್ ಆಗಿರ್ಬೇಕಾದ್ರೂ ಕ್ಲೀನ್ ಆಗಿ ಬಿಡಿ. ಅದು ನಮ್ಮ ಮನಸ್ಸು, ನಮ್ಮ ಜೀವನ, ನಮ್ಮ ಮಾತುಗಳು ಏನ್ರಿ. ನಾನು ಹೇಳ್ತೇನೆ, ಸುಲಭವಾದ ಕ್ರಿಶ್ಚಿಯನ್ ಲೈಫ್ ಇಸ್ ಅ ವೆರಿ ಹ್ಯಾಪಿ ಲೈಫ್. ನಿಮ್ಮ ಮುಖವನ್ನು ನೋಡಿದರೆ ಗೊತ್ತಾಗಬೇಕು, ಒಂದು ಖುಷಿ ಇರಬೇಕು, ಒಂದು ಸಮಾಧಾನ ಇರಬೇಕು, ಒಂದು ಸಂತೋಷ ಇರಬೇಕು. ಯಾವಾಗಲೂ ಈಗೋ, ಯಾವಾಗಲೂ ಜಗಳ, ಯಾವಾಗಲೂ ನೀನಾ ನಾನಾ, ಇದು ಏನು ಕ್ರಿಶ್ಚಿಯನ್ ಲೈಫು? ಇದಕ್ಕೋಸ್ಕರ ನಾ ದೇವರು ಪ್ರಾಣ ಕೊಟ್ಟರು. ಪ್ರೀತಿ ಪ್ರೀತಿ ಎಂದು ಹೇಳ್ತಾರಲ್ಲ, ಪ್ರೀತಿ ಇಲ್ಲದೆ ಏನೂ ಇಲ್ಲ. ಸತ್ಯ ವೇದದ ಅಡಿಪಾಯ ಪ್ರೀತಿ, ಬಟ್ ಪ್ರೀತಿ ಇಲ್ಲ. ಬಟ್ ಹೌ ಕ್ಯಾನ್ ವಿ ಬಿ ಎ ಕ್ರಿಶ್ಚಿಯನ್? ಯಾರು ಕೇಳೋದು ಇದನ್ನು ಹೋಗಿ? ನಮ್ಮಲ್ಲಿ ಯೇಸುವನ್ನು ಯಾರು ನೋಡ್ತಾ ಇಲ್ಲ, ಪ್ರೀತಿಯನ್ನು ಯಾರು ನೋಡ್ತಾ ಇಲ್ಲ, ಕ್ಷಮಾಪಣೆ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ, ಮರ್ಯಾದೆ ಇಲ್ಲ. ಇರುವುದೆಲ್ಲ ಪ್ರಾಪಂಚಿಕ ಸ್ವಭಾವಗಳು, ಆದಾಮಿನ ಸ್ವಭಾವಗಳು, ಕೆಟ್ಟ ಸ್ವಭಾವಗಳು. ಗಂಡನ ಮೇಲೆ ಹೊಟ್ಟೆಗಿಚ್ಚು, ಹೆಂಡತಿ ಮೇಲೆ ಹೊಟ್ಟೆಗಿಚ್ಚು, ಒಬ್ಬರಿಬ್ಬರನ್ನು ಮುಂದೆ ಹೋಗೋದು ಬಿಡಲ್ಲ. ವಾಟ್ ಅ ಗ್ರೇಟ್ ಟೆಸ್ಟಿಮನಿ. ದೇವರು ನಿಮಗೆ ಅಬ್ರಹಾಮನ ಮಡಿಲಲ್ಲಿ ಜಾಗ ಕೊಡಲಿ. ದೇವರು ಕರೀತಾರೆ, ಕಪ್ಪಟಿಗಳೇ. ಮುಂಚಾನೆ ಪ್ರವಾದನೆಯನ್ನು ಎಷ್ಟು ಜನರು ಕೇಳಿಸ್ಕೊಂಡಿದ್ದೀರಿ? ಜ್ಞಾಪ ಇದೆಯಾ? ಏನು ಹೇಳಿದ್ರು? ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಿಮ್ಮ ಎಲ್ಲ ನಡತೆಗಳಲ್ಲಿ ನೀವು ಪರಿಶುದ್ಧರಾಗಿರಬೇಕು. ಕೋಪದಿಂದ ಮಾತನಾಡಿದ್ರೆ ಎಷ್ಟು ಜನರಿಗೆ ಅದು ಆ ಭಾವನೆ ಗೊತ್ತಾಯಿತು? ದೇವರು ಕೈ ಎತ್ತಿ ಹೊಡಿದರೆ ಸಹಿಸಿಕೊಳ್ಳುತ್ತಾತ ನಮ್ಮಿಂದ? ದಯಮಾಡಿ ಹೇಳ್ತೇನೆ, ಸಿಂಪಲ್ ಕ್ರಿಶ್ಚಿಯನ್ ಲೈಫ್ ಇಸ್ ವೆರಿ ಸಿಂಪಲ್, ಡೌನ್ ಟು ಅರ್ತ್. ನೀವು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದ ಮೇಲೆ ಜಾಯ್ಸ್ ಮೇರ್ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರ ಹೆಸರೇನು? ರೆಡ್ಯೂಸ್ ಮೀ ಟು ಲವ್. ಸಿಂಪಲ್ ಅದು. ಹಲ್ಲೆಲೂಯಾ. ರೆಡ್ಯೂಸ್ ಮೀ ಟು ಲವ್. ಅದು ನಾವು ಕಲಿಬೇಕು, ಅಭ್ಯಾಸದಲ್ಲಿ ತರಬೇಕು. ನಿಮಗೆ ಗಾಡಿಯಲ್ಲಿ ನೀವು ರಾಸ್ತೆಯಲ್ಲಿ ಹೋಗ್ತಾರೆ, ಕ್ರಾಸ್ ರೋಡ್ ಬರುತ್ತೆ, ನೀವು ಹೋಗಬೇಕು, ಇನ್ನೊಬ್ಬರು ಹೋಗಬೇಕು. ಅವನು ನಿಲ್ಲಿಸಿ ನಿಮ್ಗೋಸ್ಕರ ಜಾಗ ಬಿಡ್ತಾನೆ, ಅವನಿಗೆ ಕೈ ತೋರಿಸಿ ಒಂದು ಥ್ಯಾಂಕ್ಸ್ ಹೇಳಿ ಬಿಟ್ಟು ಹೋಗ್ರಿ. ಇಲ್ಲಿ ಇರುವವರು ಬೈತಾರೆ, ಕೆಟ್ಟ ಮಾತಲ್ಲಿ ಬೈತಾರೆ, ಬಟ್ ಅವ್ರಿಗೆ ಒಂದು ಕೊಟ್ಬಿಟ್ಟು ಹೋಗ್ರಿ, ನಾನು ಮಾಡ್ತೇನೆ. ಅವ್ನು ನೋಡ್ತಾನೆ, ಯಾರಿವನು ಎಷ್ಟು ಬೈತಾನೆ, ಫ್ರೈ ಕಿಸ್ಕೊಂಡ್ಬಿಟ್ಟು ಹೋಗ್ತಾನೆ. ನಾವು ಅಭ್ಯಾಸದಲ್ಲಿ ತರಬೇಕು ಅದನ್ನು. ಇವ್ರಿಗೆ ಅದು ಇಲ್ಲ ಅಂದ್ರೆ ನೀವು ತೋರಿಸ್ರಿ. ಹಲ್ಲೆಲೂಯಾ. ಅವ್ರಿಗಿಲ್ಲ ಇವ್ರ ಜೊತೆಗೆ ಹಿಂಗೇನೆ ನಾವು ವಿವರಿಸಬೇಕು. ನಾನು ಹೇಳ್ತೇನೆ, ಇಲ್ಲ ರೀ, ನೀವು ಪ್ರೀತಿ ತೋರಿಸಿದರೆ ಬದಲಾಗುತ್ತಾರೆ. ಹಲ್ಲೆಲೂಯಾ. ನೀವು ಪ್ರೀತಿ ತೋರಿಸಿ ನೋಡಿರಿ. ಪ್ರೀತಿ ತೋರಿಸ್ತಾ ಇಲ್ಲ, ಆದ್ರಿಂದ ಅವರು ಹಂಗೆ ಇರುತ್ತಾರೆ. ಬಟ್ ನೀವು ಪ್ರೀತಿ ತೋರಿಸಿ ನೋಡಿ, ಎಷ್ಟು ಮಟ್ಟಿಗೆ ಹೋಗುದು. ಶಿಲುಬೆಯಲ್ಲಿ ಪ್ರಾಣ ಕೊಡುವಷ್ಟು ಯೇಸುವನ್ನು ಹೋದರಲ್ಲ, ನಾವು ಅದೇ ರೀತಿಯಲ್ಲಿ ಹೋಗಬೇಕು. ಹಲ್ಲೆಲೂಯಾ. ಪ್ರೀತಿ ಸಹಿಸಿಕೊಳ್ಳುತ್ತದೆ. ಏನಕ್ಕೆ ಸಹಿಸಿಕೊಳ್ಳುತ್ತದೆ? ಹೆಂಗೆ ಆದರೂ ಅವರು ಬದಲಾಗುತ್ತಾರೆ. ಹೆಂಗೆ ನಿಜವಾಗಿ ನಿಮ್ಮ ಜೊತೆಯಲ್ಲಿರೋರು ಬದಲಾವಣೆ ಹೊಂದಬೇಕಾದ್ರೆ ನೀವು ಸಹಿಸಿಕೊಳ್ಳಬೇಕು. ಇವರು ತಾಯಿ ಸಹಿಸಿಕೊಂಡು 18 ವರ್ಷ ಸಹಿಸಿಕೊಂಡ್ರು ಅವರು ತಂದೆಯನ್ನು, ಆದ್ರಿಂದ ಅವರು ರಕ್ಷಣೆ ಹೊಂದಿದರು. ಹಲ್ಲೆಲೂಯಾ. ಆಮೇಲೆ ಅವರು ನಮ್ಮ ತಾಯಿ ಬಟ್ಟೆಯನ್ನು ವಾಶ್ ಮಾಡೋದು ಪ್ರಾರಂಭಿಸಿದರು. ಊಟ ಮಾಡುವ ಕೂತ್ಕೊಳ್ಳಬಾರದು, ಹತ್ತಿರ ನಿಲ್ಲಬೇಕು. ಇವರು ಮಟನ್ ಇದ್ರೆ ಫುಲ್ ಖಾಲಿ ಮಾಡಿ ಬರೀ ಎಲುಬುಗಳನ್ನು ಹಾಕ್ತಾರೆ, ಅದನ್ನೇ ಇವರು ತಿನ್ನಬೇಕು. ಅದೇ ಮೇಲೆ ಅನ್ನ ಹಾಕಿ, ಸಾಂಬಾರ್ ಹಾಕಿ. ಬಟ್ ಕಾಲಗಳು ಬದಲಾಯಿತು. 18 ವರ್ಷ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರಲ್ಲಿ ಬದಲಾವಣೆ ಬಂದ ಮೇಲೆ ಅದೇ ತಾಯಿಗೆ ನಮ್ಮ ತಂದೆ ಸಹಾಯ ಮಾಡೋದು ಪ್ರಾರಂಭಿಸಿದರು. ಪ್ರೀತಿ ಸಹಿಸಿಕೊಳ್ಳುತ್ತೆ. ನಿಮ್ಮ ಕಣ್ಣು ಮುಂದೆ ಇರೋ ಒಬ್ಬರ ಬಗ್ಗೆ ಮಾತಾಡ್ತಾರೆ. ಅಮ್ಮ ಇವತ್ತು ಊರಿಗೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ ಕ್ರಿಸ್ಮಸ್ ಆದ ಮೇಲೆ. ಅವರು ಸಾಕ್ಷಿಯಾಗಿ ಬದುಕ್ತಾ ಇದ್ದಾರೆ. ಅವ್ರ ಪ್ರಸಂಗದಿಂದ ಅವ್ರ ಸಾಕ್ಷಿ ದೊಡ್ಡದು. ನಾವು ಬಾಯಲ್ಲಿ ಪ್ರಸಂಗ, ಪಟಕ್ಕಂದ ಪ್ರಸಂಗ, ಸಾಕ್ಷಿ ಹೇಳಿದ್ರೆ ಪ್ರಸಂಗ ಬಂದುಬಿಡುತ್ತೆ. ಬಟ್ ನಾನು ಹೇಳ್ತೇನೆ, ನೀವು ಪ್ರಸಂಗ ಮಾಡೋದು ನಿಲ್ಲಿಸಿರಿ, ಸಾಕ್ಷಿಯಾಗಿ ಬದುಕಿ ತೋರಿಸಿರಿ. ಮೊದಲು ಸಾಕ್ಷಿ ಬಾಯಿಂದ ಹೇಳುವುದಲ್ಲ, ಜೀವನದಲ್ಲಿ ತೋರಿಸಿರಿ. ಆವಾಗ ಕ್ರಿಸ್ತನ ನಾಮ ಮಹಿಮೆ ಉಂಟಾಗುತ್ತದೆ. ಹಲ್ಲೆಲೂಯಾ. ನಮ್ಮಲ್ಲಿ ಆ ಕೊರತೆ ಉಂಟು. ಎಷ್ಟು ಜನರು ಒಪ್ಕೊಳ್ತೇನೆ? ನಾನು ಒಪ್ಕೊಳ್ತೇನೆ. ನಾನೊಂದು ಪಾಸ್ಟರ್ ಆಗಿ ನಾನು ಒಪ್ಕೊಳ್ತೇನೆ. ನನ್ನಲ್ಲಿ ಕೊರತೆ ಉಂಟು. ನಾನು ಸರಿಪಡಿಸಬೇಕಾದ ಏರಿಯಾಸ್ ಉಂಟು, ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಎಷ್ಟು ಕಾಲ ಹಿಂಗೆ ಬದುಕ್ತಾ ಹೋಗ್ತಾ ಇರೋದು? ದೇವರು ನಮಗೆ ಹೆಚ್ಚಾದ ಆಶೀರ್ವಾದಗಳನ್ನು, ಹೆಚ್ಚಾದ ದೊಡ್ಡ ದೊಡ್ಡ ಮಹತ್ವ ಕಾರ್ಯಗಳನ್ನು ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಬಯಸ್ತಾರೆ. ಬಟ್ ನಾವು ಈ ಫಾರಿಸಿ ಸಾಧಿಸಿ ಹಾಗೆ ಬದುಕ್ತಾ ಇದ್ದೇವೆ. ಸುಳ್ಳ ನಿಜವಾ? ಒಂದು ವಾಕ್ಯ ಭಾಗವನ್ನು ಓದೋದಕ್ಕೆ ಸಮಯ ಅಲ್ಲ, ಆದರೂ ತೋರಿಸ್ಬಿಟ್ಟು ಹೋಗ್ತೇನೆ. ಮತ್ತಾಯ 23 ತಗೊಳ್ಳಿ, ಮ್ಯಾಥ್ಯೂ 23. ಅದನ್ನು ಫುಲ್ಲಾಗಿ ಮನೆಯಲ್ಲಿ ಹೋಗಿ ನೀವು ಏನು ಮಾಡಬೇಕು?
ಓದಬೇಕು, ಓದಲೇಬೇಕು. 12ನೇ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಳಿಸುವುದಿಲ್ಲ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಒಬ್ಬರ ರಕ್ಷಣೆ ಹೊಂದಬೇಕಾದ್ರೆ ನೀವು ಹೋಗಿ ಸುವಾರ್ತೆ ಸಾರುತ್ತೀರಿ, ಅವರನ್ನು ಮತದಲ್ಲಿ ತರುತ್ತೀರಿ. ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಹೆಂಗೆ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನಾಗುವ ಏನ್ ಹೇಳ್ತಾರ ಗೊತ್ತಾ? ನಿಮ್ಮನ್ನು ನೋಡಿ ಈ ದೇವರೇ ಬೇಡ ಎಂದವನು ಹೋಗಿಬಿಡ್ತಾನೆ. ನಿಮ್ಮನ್ನು ನೋಡಿ ಈ ಪ್ರಾರ್ಥನೆ ಬೇಡ, ಈ ಪ್ರಾರ್ಥನೆ ಇವ್ರು ಮಾಡಿ ಇವ್ರ ಜೀವನದಲ್ಲಿ ಏನು ಬದಲಾವಣೆ ಬಂದಿತ್ತು, ಇವ್ರು ಸತ್ಯವೇದವನ್ನು ಓದಿ ಇವ್ರ ಜೀವನದಲ್ಲಿ ಏನು ಬದಲಾವಣೆ ಬಂದಿತ್ತು, ಈ ಸಭೆಯಲ್ಲೇ ಮಲಗಿರ್ತಾರಲ್ಲ ಇವ್ರ ಜೀವನದಲ್ಲಿ ಬದಲಾವಣೆ ಇಲ್ಲ. ಮತ್ತೆ ಈ ದೇವ್ರು ನನಗೆ ಯಾಕೆ ಈ ರೀತಿಯಲ್ಲಿ ಅವ್ರು ಹೋಗಿ ಬಿಡ್ತಾನೆ. ಅವನು ನಾನು ಪಾವಿಯಾಗಿಯೇ ಬದುಕೋದು ಮೇಲೊಂದು ಪಾವಿಯಾಗಿ ಬಿಡ್ತಾನೆ. ರಕ್ಷಣೆಯಲ್ಲಿ ನಡೆಸಿದೆ. ಅಯ್ಯ ಸೂಪರ್. ರಕ್ಷಣೆ ದೇವರ ಕಡೆಯಿಂದ ಬರುವುದು, ಅರ್ಥ ಮಾಡಿಕೊಳ್ಳಿರಿ. ಸತ್ಯವೇದ ತಗೊಂಡು ಯೋನನ ಆ ಪುಸ್ತಕದಲ್ಲಿ 2ನೇ ಅಧ್ಯಾಯ ವಾಕ್ಯವನ್ನು ನೀವು ಓದಿದ್ರೆ ಅಲ್ಲಿ ಯೋನನು ಹೇಳ್ತಾನೆ, ರಕ್ಷಣೆ ಸ್ಯಾಲ್ವೇಷನ್ ಬಿಲಾಂಗ್ಸ್ ಟು ಗಾಡ್. ಒಬ್ಬನಲ್ಲಿ ರಕ್ಷಣೆಯನ್ನು ನಡೆಸೋದು ಯಾರು? ದೇವರು. ನಾವು ಬರೀ ಉಪಕರಣ. ರಕ್ಷಣೆಯನ್ನು ನಡೆಸುವರು ಯಾರು? ದೇವರೇ. ಅದು ನಾನು ಮಾಡೋಕ್ಕಾಗಲ್ಲ, ಅದು ದೇವರು ಮಾಡುವಂತ ಕ್ರಿಯೆಯಾಗಿದೆ. ಅಯ್ಯಯ್ಯ, ಅದಕ್ಕೆ ಒಬ್ಬರು ರಕ್ಷಣೆ ನಡೆಸಿಬಿಟ್ರೆ ರಕ್ಷಣೆ ಇಷ್ಟು ಜನ ನಡೆಸಿದ್ರೆ ನಿನ್ನನ್ನು ದೇವರು ಉಪಯೋಗಿಸಿದರು. ಅದನ್ನು ಮೊದಲು ಹೇಳಿರಿ. ಆಮೇಲೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ, ಅವ್ರ ನರಕಕ್ಕೆ ಬಾಲಾಗುವ ತನಕ ಅವ್ರ ಮುಂದೆ ಕೆಟ್ಟ ಸಾಕ್ಷಿಯಾಗಿ ಬದುಕಿದರೆ ಅಲ್ಲಿ ಏನ್ರಿ ಪ್ರಯೋಜನ? ಅವನ ಅಂತ್ಯಫಲ ನರಕ ತಾನೆ. ಅವನ್ನ ಯಾಕೆ ರಕ್ಷಣೆಯಲ್ಲಿ ನಡೆಸಬೇಕು? ಅವಳನ್ನು ಯಾಕೆ ರಕ್ಷಣೆಯಲ್ಲಿ ತರಬೇಕು? ಅವಶ್ಯಕತೆನೇ ಇಲ್ಲ. ಅವರ ಧರ್ಮದಲ್ಲಿ ಬದುಕಲಿ, ಪಾವಿಯಾಗಿ ಬದುಕಲಿ. ನೀವು ಪರಿಶುದ್ಧ ದೇವರು, ಒಳ್ಳೆ ದೇವರು, ಅದು ಇದು ಎಂದು ಹೇಳಿ ಕರೆದು ಬಿಟ್ಟು ಇಲ್ಲಿ ಬಂದು ನೀವು ಅಶುದ್ಧರಾಗಿ ಬದುಕಿ ಕೆಟ್ಟ ಮಾತಾಡಿ ಜಗಳ ಆಡಿ ಎಲ್ಲ ಸಾಕ್ಷಿಯನ್ನು ಕೆಡಿಸಿದ ಮೇಲೆ ಅವರಲ್ಲಿ ಹೋಗ್ತಾರೆ. ರಕ್ಷಣೆ ಹೊಂದಿದವರು, ರಕ್ಷಣೆ ಕರ್ಕೊಂಡು ಬಂದವರು ಓನ್ಲಿ ಹಿ ವಿಲ್ ಲ್ಯಾಂಡ್ ಇನ್ ಹೆಲ್. ಮುಂದೆ ಹೋದ್ರಿಯಾ? ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗು ಸೊಪ್ಪು ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ. ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದುದನ್ನು, ಅಂದರೆ ನ್ಯಾಯ, ಕರುಣೆ, ನಂಬಿಕೆಯನ್ನು ಬಿಟ್ಟುಬಿಟ್ರಿ. ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಲಾರದು. ಇದನ್ನು ಮಾಡಬೇಕು, ಅದನ್ನು ಮುಂದೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚಪಾತ್ರೆ ಬಿಟ್ಟು ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಇನ್ನೊಬ್ರು ಹೋದ್ರಿ. ಕುರುಡನಾದ ಪರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿ. ಹೆಂಗೆ ಇವತ್ತು ವಿಶ್ವಾಸಿಗಳು ಹೆಂಗೆ ಆಗಿಬಿಟ್ರು? ವಿಶ್ವಾಸಿಗಳು, ಸೇವಕರು ಎಲ್ಲ ಹೆಂಗಾದ್ರೆ ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಗಿಂತಲೂ ಎಲ್ಲಾ ವಲಸೆಯಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ. ಸರಿ, ನಾವು ಹೊರಗಡೆ ಸತ್ಪುರುಷರು ಎಂದು ನಾವು ಕಾಣಿಸಿಕೊಳ್ಳುತ್ತೇವೆ, ಬಟ್ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಕಪಟದಿಂದಲೂ ಅನ್ಯಾಯದಿಂದಲೂ. ಸಾಕು, ಇನ್ಮೇಲೆ ಬೇಡ, ಬೇರೆ ಅರ್ಥವಲ್ಲ. ಕಪಟಿಗಳಾದ ಶಾಸ್ತ್ರಿಗಳೇ, ಈ ಕಾಲದಲ್ಲಿ ಕಪಟಿಗಳಾದ ವಿಶ್ವಾಸಿಗಳೇ, ಕಪಟಿಗಳಾದ ಸೇವಕರೇ ಅಂತ ಆಗಿ ಹೋಯಿತು. ಒಳಗಡೆ ಒಂದು, ಹೊರಗಡೆ ಒಂದು. ನಿಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಕ್ಕೋದಿಲ್ಲ ರೀ. ನಾವು ಮಾಡುವ ಪ್ರಾರ್ಥನೆಗೆ ದೇವರು ಕಿವಿಯೇ ಕೊಡುವುದಿಲ್ಲ.
ಇದಕ್ಕೋಸ್ಕರ ದೇವರು ಪ್ರಾಣ ಕೊಟ್ಟರು. ಕಷ್ಟಗಳು ನೀವು ಹೋಗಿ ಒಂದ್ಸಾರಿ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿರಿ. ಆ ಮೆಲ್ ಗಿಬ್ಸನ್ ತಗೊಂಡ್ರು ಪ್ಯಾಷನ್ ಆಫ್ ಕ್ರೈಸ್ಟ್, ನಾಟ್ ಅದರ್ ಗಾಸ್ಪಲ್ಸ್, ಪ್ಯಾಷನ್ ಆಫ್ ಕ್ರೈಸ್ಟ್. ನೀವು ಈ ತರ ಎಲ್ಲ ನೀವು ಚೆನ್ನಾಗಿ ಬದುಕಬೇಕು, ದೇವರ ಮಕ್ಕಳಾಗಿ ಬದುಕಬೇಕು, ಒಂದು ಸಾರಿ ಯೂಟ್ಯೂಬಲ್ಲಿ ಹೋಗಿ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡ್ರಿ. ಯೇಸು ಕರ್ತನನ್ನು ಹೇಗೆ ಕ್ರೂರವಾಗಿ ಹಿಂಸಿಸಿದರು, ಹೊಡಿದರು, ಅವ್ರು ಹೇಗೆ ಮರಣ ಹೊಂದಿದರು, ಹೇಗೆ ವೇದನೆಯನ್ನು ಅನುಭವಿಸಿದರು. ಅಯ್ಯೋ, ಕಣ್ಣದಲ್ಲಿ ನೋಡಕ್ಕಾಗಲ್ಲ, ಕಣ್ಣೀರು ಬಂದು ಬಿಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಎಲ್ಲ ಒಂದು ದೇವರು ತೋರಿಸಿ, ಒಂದು ದೇವರು ತೋರಿಸಿ ಲೋಕದಲ್ಲಿ, ಒಂದು ಹೀರೋ ತೋರಿಸಿಬಿಡಿ. ನಮ್ಮ ಪಾಪ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟ ಒಬ್ಬರೂ ಇಲ್ಲ ಯೇಸು ಕರ್ತನು ಬಿಟ್ಟು. ಇರುವಾಗ ಮಕ್ಕಳಾಗಿರುವ ನಾವು ಕ್ರಿಸ್ಮಸ್ ಅನ್ನು ಆಚರಿಸಕ್ಕೆ ಹೋಗುತ್ತೇವಲ್ಲ, ಸ್ಟಾರ್ಸ್ ಎಲ್ಲ ಆಗ್ತಾ ಇದ್ದೇವೆ. ಹಿಂಗೆ ಎಲ್ಲ ಒಳ್ಳೆ ಲೈಟ್ಸು, ಮನೆ ಶುದ್ಧ, ಎಲ್ಲ ಶುದ್ಧ, ಹೊಸ ಬಟ್ಟೆ ಎಲ್ಲ ರೆಡಿ ಆಯ್ತಾ, ಸ್ಟಿಚಿಂಗ್ ಎಲ್ಲ ಆಯ್ತಾ? ಬಟ್ ದೇವರು ಇವತ್ತು ನಮ್ಮ ಹತ್ರ ಬಯಸ್ತಾರೆ, ನೀವು ನನ್ನನ್ನು ಧರಿಸಿಕೊಳ್ಳಿರಿ, ನನ್ನ ಸ್ವಭಾವಗಳನ್ನು ಧರಿಸಿಕೊಳ್ಳಿರಿ, ನನ್ನ ಪರಿಶುದ್ಧತೆಯನ್ನು ಧರಿಸಿಕೊಳ್ಳಿರಿ, ನನ್ನ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ನೀವು ಹೊರಗಡೆ ನೋ ಡಬಲ್ ಸ್ಟ್ಯಾಂಡರ್ಡ್. ಹೊರಗಡೆ ಹೆಂಗಿದ್ರು ಹಂಗೆಯೂ ಒಳಗಡೆ ಇರಲೇಬೇಕು. ಬಾಯಲ್ಲಿ ದೇವರನ್ನು ಪರಿಶುದ್ಧರೆಂದು ಕರೆದರೆ ಜೀವನದಲ್ಲಿ ಪರಿಶುದ್ಧರಾಗಿರಿ. ಬಾಯಲ್ಲಿ ದೇವರನ್ನು ಪ್ರೀತಿ ಸ್ವರೂಪಿಯಿಂದ ಕರೆದರೆ ಜೀವನದಲ್ಲಿ ಪ್ರೀತಿಯನ್ನು ತೋರಿಸಿರಿ. ಬಾಯಲ್ಲಿ ದಯಾಭರಣೆಯನ್ನು ಕರೆದರೆ ಜೀವನದಲ್ಲಿ ದಯೆಯನ್ನು ತೋರಿಸಿರಿ. ಬಾಯಲ್ಲಿ ಕರುಣಾಮೂರ್ತಿಯನ್ನು ಕರೆದರೆ ಜೀವನದಲ್ಲಿ ಕರುಣೆಯನ್ನು ತೋರಿಸಿರಿ. ಸಂತೋಷವನ್ನು ಕೊಟ್ಟದ ದೇವರು ಹೇಳಿದರೆ ಮುಖದಲ್ಲಿ ಸಂತೋಷವೇ ಇಲ್ಲ. ಒಂದು ಕ್ರೈಸ್ತರ ಮುಖದಲ್ಲಿ ನಾನು ಕೆಲವೊಂದು ಜನರಿಗೆ ಕೈ ಶೇಕಿ ಕೊಡುವಾಗ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಏನು ಟೈಟಾನಿಕ್ ಮುಳಿ ಹೋಯ್ತಾ, ನಮ್ಮನ್ನು ನೋಡುವಾಗ ನಗು ಬರಬೇಕು. ಹಲ್ಲೆಲೂಯಾ. ಒಂದು ಕ್ರೈಸ್ತರ ಮುಖದಲ್ಲಿ ಸಂತೋಷ ಇರಬೇಕು, ಸಮಾಧಾನ ಇರಬೇಕು, ಎಲ್ಲ ದೇವರು ನೋಡಿಕೊಳ್ತಾರೆ ಎಂದು ನಂಬಿಕೆ ಇರಬೇಕು. ಏನು ಇರುತ್ತೋ ಎಲ್ಲವೋ ಖುಷಿಯಾಗಿ ಬದುಕಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ಮನೆ ಪರಲೋಕದಲ್ಲಿ ಉಂಟು, ನಮ್ಮ ಬೊಕ್ಕಸಗಳು ಅಲ್ಲಿ ದೇವರು ನಮಗಾಗಿ ಸೇರಿಸಿ ಇಟ್ಟಿದ್ದಾರೆ. ಶಾಶ್ವತವಾದ ಜೀವನ ನಮಗಾಗಿ ದೇವರು ಏರ್ಪಡಿಸಿದ್ದಾರೆ. ಇಲ್ಲಿ ನೋವು, ಕಷ್ಟಗಳು, ಸಮಸ್ಯೆಗಳು ಅನುಭವಿಸಿದರು ಒಂದು ದಿವಸ ಬಿಡುಗಡೆಯಾಗಿ ದೇವರೊಂದಿಗೆ ಬದುಕುವುದಕ್ಕಾಗಿ ಆರಿಸಲ್ಪಟ್ಟವರೇ. ವಿ ಆರ್ ಸೋ ಜನರಸ್, ಜಸ್ಟ್ ಯಾತ್ರಾಪರರು, ಹಾದು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಆದ್ರಿಂದ ಇವತ್ತು ದೇವರು ನಿಮ್ಮ ಜೊತೆಯಲ್ಲೂ ನನ್ನ ಜೊತೆಯಲ್ಲಿ ಮಾತನಾಡಿದ್ದಾರೆ. ಒಳಗಡೆ ಒಂದು, ಹೊರಗಡೆ ಒಂದು ನಮ್ಮಲ್ಲಿ ಇರಬಾರದು. ಹಲ್ಲೆಲೂಯಾ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅದಕ್ಕೆ ನಮಗೆ ಪ್ರಾರ್ಥನೆ ಜೀವನ ನಮ್ಮಲ್ಲಿ ವಾಸವಾಗಿ ನಮಗೆ ಸಹಾಯ ಮಾಡುವ ಪವಿತ್ರಾತ್ಮನು, ಪರಿಶುದ್ಧ ಆತ್ಮ ನಮ್ಮಲ್ಲಿ ಇದ್ದಾರೆ. ಸಭೆಗಳು ಕೊಡಲ್ಪಟ್ಟಿದೆ, ಸತ್ಯವೇದ ನಮಗೆ 24/7 ಅವೈಲೇಬಲ್. ದೇವರು ಇಸ್ ಆಲ್ಸೋ 24/7 ಅವೈಲೇಬಲ್. ನಿಮಗೆ ಟವರ್ ಎಲ್ಲ ಕಟ್ ಆಗಲ್ಲ. ಹಲ್ಲೆಲೂಯಾ. ಆದ್ರಿಂದ ನಾವು ಏನು ಮಾಡೋಣ, ಚೆನ್ನಾಗಿ ಪ್ರೇಯರ್ ಮಾಡೋಣ, ಚೆನ್ನಾಗಿ ಪ್ರಾರ್ಥನೆ ಮಾಡೋಣ. ಈ ಸ್ವಭಾವಗಳು ಹೋಗೋದಕ್ಕೆ ಅದೇ ಒಂದೇ ದಾರಿ. ಚೆನ್ನಾಗಿ ಆರಾಧನೆ ಮಾಡಿರಿ, ಬೇರೆ ಏನು ಮಾಡಕ್ ಹೋಗಬೇಡ. ಚೆನ್ನಾಗಿ ಆರಾಧನೆ ಮಾಡಿರಿ, ಸತ್ಯವೇದಿಗೆ ಸಮಯ ಕೊಡಿರಿ. ಅದರಲ್ಲೇ ದೇವರ ಆ ಬೆಳಕಿನಲ್ಲಿ ಹೋಗಿ ನೀವು ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ರೇಡಿಯಂ ಬಾಲ್ ಬೆಳಕಲ್ಲಿ ಇರುವಾಗ ಅದು ಎಷ್ಟು ಸಮಯ ಇಡ್ತೀರೋ ಅಷ್ಟು ನೀವು ಹೊರಗಡೆ ತಂದು ನೀವು ಕತ್ತಲಿಡುವಾಗ ಅದು ಏನು ಕೊಡ್ತದೆ, ಬೆಳಕನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ನೀವು ದೇವರ ಪ್ರಸನ್ನತೆಯಲ್ಲಿ ಹೋಗಿ ಸಮಯವನ್ನು ಕೊಡಿರಿ. ಕಷ್ಟದ ಸಮಸ್ಯೆಯನ್ನು ಹೇಳಿಕೊಂಡಿರಬೇಡ. ದೇವರ ಪ್ರಸನ್ನತೆಯಲ್ಲಿ ಹೋಗಿ ಪ್ರಾರ್ಥಿಸಿರಿ, ಆರಾಧಿಸಿರಿ, ಸತ್ಯವೇದಿಗೆ ಸಮಯ ಕೊಡಿರಿ, ಕುಟುಂಬ ಪ್ರಾರ್ಥನೆ ಮಾಡಿರಿ, ಸಂಘದೊಂದಿಗೆ ಪ್ರಾರ್ಥನೆ ಮಾಡಿರಿ. ಆಮೇಲೆ ನೀವು ನೋಡಿದರೆ ನೀವು ಆ ಗಿಡಕ್ಕೆ ನೀರು ಹಾಕುವಾಗಲೇ ಅದು ಫಲ ಕೊಡುವಂತ ಮರವಾಗಿ ಅದು ಬೆಳೆಯುತ್ತದೆ. ನೀವು ನೀರು ಹಾಕದೇ ಇದ್ರೆ ಹೆಂಗರಿ ಒಳ್ಳೆ ಸ್ವಭಾವಗಳು, ಫಲಗಳು ಬರುತ್ತೆ. ನೀವು ದೇವರ ಪ್ರಶ್ನೆಯಲ್ಲಿ ಅದು ಯಾರ ಜೊತೆಯಲ್ಲಿ ಇದ್ದೀರೋ ಅವ್ರ ಸ್ವಭಾವ ಬರುತ್ತೆ. ಟೆಲ್ ಮಿ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ಹೂ ಯು ಆರ್. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ ಯೇಸು ಆಗಿರಲಿ. ನಮ್ಮನ್ನು ಹೆಚ್ಚಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತವರು ಯೇಸು ಕರ್ತನು ಮಾತ್ರ. ನಮ್ಮ ಬಲಹೀನತೆಗಳನ್ನು ಅರ್ಥ ಮಾಡಿಕೊಳ್ಳುವಂತವರು ಯೇಸು ಕರ್ತನು ಮಾತ್ರವೇ, ಬೇರೆ ಯಾರಿಂದಲೂ ಆಗುವುದಿಲ್ಲ. ಹಾಗೆ ಇರುವಾಗ ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯಿರಿ. ಪ್ರಾರ್ಥನೆ ಜೀವನದಲ್ಲಿ, ಸತ್ಯವೇದ ಧ್ಯಾನಿಸುವಲ್ಲಿಯೋ, ನೀವು ಸಭೆಗಳಲ್ಲಿ ಬಂದು ಎಲ್ಲದಲ್ಲಿ ಪಾಲುಗಾರರಾಗಿತ್ತು ಮುಖದಲ್ಲಿ ನಗು, ಸಂತೋಷ ಬರುವಂಗೆ ನಿಮ್ಮಲ್ಲಿ ಕ್ರಿಸ್ತನು ಬೆಳೆಯಬೇಕು. ಕ್ರಿಸ್ತನಿ ಬೆಳೆಯುವುದಾದರೆ ಮಾತ್ರ ನೀವು ಕ್ರಿಸ್ತನ ಹಾಗೆ ಇರುವಿರಿ. ಹಲ್ಲೆಲೂಯಾ. ನಿಮ್ಮ ಕಣ್ಣುಗಳಲ್ಲಿ ಕರುಣೆ, ನಿಮ್ಮ ಕಣ್ಣುಗಳಲ್ಲಿ ದಯೆ, ನಿಮ್ಮ ಇದರಿಗೆ ಮರ್ಯಾದೆ, ದೇವರ ಸ್ವಭಾವ, ದೇವರಲ್ಲಿ ಇರುವ ನಮ್ರತೆ, ದೇವರಲ್ಲಿ ಇರುವ ಪ್ರೀತಿ, ದೇವರಲ್ಲಿ ಇರುವ ಕರುಣೆ, ದಯೆ, ದೇವರಲ್ಲಿರುವ ಸನ್ಯ ಮೀನ್ಸ್ ಈವನ್ ಸ್ವಯಂವನ್ನು ನಿಯಂತ್ರಿಸುವ ಆ ಒಂದು ಶಕ್ತಿ ಕೂಡ ನೀವು ಪರಿಶುದ್ಧರಾಗಿ ಬದುಕುವುದಕ್ಕೆ ಸಹಾಯ ಮಾಡುವಂತದ್ದಾಗಿರುವುದು. ಹಲ್ಲೆಲೂಯಾ. ಆದ್ದರಿಂದ ನಾನು ಹೇಳ್ತೇನೆ, ಯು ಆರ್ ಗೋಯಿಂಗ್ ಟು ಸೆಲಿಬ್ರೇಟ್ ಕ್ರಿಸ್ಮಸ್, ಬಟ್ ಫಸ್ಟ್
ನಾವು ಕ್ರಿಸ್ತನಾಗಿ ಇರೋಣ. ಹಲ್ಲೆಲೂಯಾ. ನಾವು ಕ್ರಿಸ್ತನ ಹಾಗೆ ಇರೋಣ. ಆಮೇಲೆ ಈ ರೀತಿಯಲ್ಲಿ ನೀವು ಬದಲಾಗಿ ಬಿಟ್ರೆ, ನಾನು ನಿಮಗೆ ಹೇಳ್ತೇನೆ, ನಿಮ್ಮಲ್ಲಿ ಕ್ರಿಸ್ತು ಒಂದು ದಿವಸ ಲೋಕದಲ್ಲಿ ಬಂದಿರುವುದನ್ನೇ ಕ್ರಿಸ್ಮಸ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಕ್ರಿಸ್ತು ಪ್ರತಿನಿತ್ಯ ಇದ್ರೆ ವಿ ಕ್ಯಾನ್ ಸೆಲಿಬ್ರೇಟ್ ಕ್ರಿಸ್ಮಸ್ ಎವ್ರಿ ಡೇ. ಹಲ್ಲೆಲೂಯಾ. ನಮ್ಮಲ್ಲಿ ಇದ್ದಾನೆ ಇಮ್ಮಾನುವೇಲನು, ಯೇಸು ನಮ್ಮಲ್ಲಿ, ನಮ್ಮ ಸಂಕಟ ಅಲ್ಲ, ನಮ್ಮಲ್ಲಿ ಇರುವಾಗ ವಿ ಆರ್ ದ ರಿಯಲ್ ಪೀಪಲ್ ಸೆಲಿಬ್ರೇಟಿಂಗ್ ಕ್ರಿಸ್ಮಸ್ ಎವ್ರಿ ಡೇ. ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಈ ಕ್ರಿಸ್ಮಸ್ ಅನ್ನು ಸೆಲಿಬ್ರೇಟ್ ಮಾಡೋಣ, ಆಚರಿಸೋಣ. ಬನ್ನಿರಿ, ದೇವರ ಸ್ವಭಾವದಲ್ಲಿ ದೇವರ ಮಕ್ಕಳಾಗಿ, ದೇವರ ಆ ಸ್ವಭಾವದಲ್ಲಿ ಬದುಕೋರಾಗಿ ಇದ್ದು ನಾವು ಕ್ರಿಸ್ಮಸ್ ಅನ್ನು ಸೆಲಿಬ್ರೇಟ್ ಮಾಡೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮಗೆ ಕೊಟ್ಟಂಥ ಅದ್ಭುತವಾಗಿರುವ ವಾಕ್ಯ ಭಾಗಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮನು ನಿಮ್ಮ ಸೇವಕನ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ ದಯ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ನಮ್ಮಲ್ಲಿ ಬದುಕ್ತಾ ಇರೋದೇ ನಿಜವಾದ ಕ್ರಿಸ್ಮಸ್ ಅಂತ ನಾವು ನೋಡಿದ್ದೇವೆ ಸ್ವಾಮಿ. ಒಂದಿನ ಹುಟ್ಟಿರುವ ಕ್ರಿಸ್ತನನ್ನು ನಾವು ಆಚರಿಸೋದಲ್ಲ, ಪ್ರತಿನಿತ್ಯ ಕ್ರಿಸ್ತನ ಹಾಗೆ ಬದುಕಿ, ಅವರಲ್ಲಿ ನಾವು ಬದುಕಿ, ಅವರ ಹಾಗೆ ನಾವು ಬದುಕಿ, ಎಲ್ಲರಿಗೂ ನಿಮ್ಮನ್ನು ಪ್ರತಿನಿತ್ಯ ತೋರಿಸುವರಾಗಿ, ಕ್ರೈಸ್ತರಾಗಿ ಕ್ರಿಸ್ಮಸ್ ಅನ್ನು ಆಚರಿಸಬೇಕು ಎಂಬುದಾಗಿ ನಮಗೆ ಇವತ್ತು ಮಾತನಾಡಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನಾವು ಹೊರಗೆ ಒಂದು ಒಳಗೆ ಒಂದು ಅಂದು ಜೀವನ ಮಾಡದೆ ಸ್ವಾಮಿ, ನಾವಪ್ಪ ಒಂದೇ ಥರ ನಮ್ಮ ಅಪ್ಪ ಸ್ವಾಮಿ, ನಮ್ಮ ತಂದೆಯಾಗಿರುವ, ನಮ್ಮ ಯಜಮಾನನಾಗಿರುವ, ನಮ್ಮ ದೇವನಾಗಿರುವ ಅಪ್ಪ ಸ್ವಾಮಿ, ನೀವು ಹೇಗೆ ಪರಿಶುದ್ಧನಾಗಿ ಪ್ರೀತಿಯನ್ನು ತೋರಿಸಿ ಅಪ್ಪ ಬದುಕಿದ್ರು, ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಡೆ ನುಡಿಯಲ್ಲಿ ಬಾಳು ಬದುಕಲ್ಲಿ ಕಣ್ಣಲ್ಲಿ ನೋಡುವ ಕಾರ್ಯಗಳು, ನಾವು ಕೈಯಲ್ಲಿ ಮಾಡುವ ಕೆಲಸಗಳು, ಹೋಗುವ ದಾರಿಗಳು, ನಮ್ಮ ಹೃದಯದ ಆಲೋಚನೆಗಳು ಎಲ್ಲದರಲ್ಲೂ ಸ್ವಾಮಿ ನಾವು ಪರಿಶುದ್ಧರಾಗಿ ಬದುಕಬೇಕಾಗಿ, ಬರೀ ಸಭೆಗಳಲ್ಲಿ ಮಾತ್ರ, ಆರಾಧನೆಯಲ್ಲಿ ಮಾತ್ರ ಕೈ ಎತ್ತಿ ಆರಾಧನೆ ಮಾಡಿಕೊಂಡು ಮನೆಯಲ್ಲಿ ಹೋಗಿ ಹೊರಗಡೆ ಹೋಗಿ ಬೇರೆ ಥರ ಒಂದು ಜೀವನ ಮಾಡದೆ, ನಮ್ಮ ಬಾಯಲ್ಲಿ ಒಳಸು ಮಾತುಗಳು, ಕೆಟ್ಟ ಮಾತುಗಳು, ದ್ವೇಷಿಸುವುದು, ಸುಳ್ಳು ಹೇಳುವುದು, ಇನ್ನೊಬ್ಬರನ್ನು ಬೈಯುವುದು ಎಂಬುದಾಗಿ ಸ್ವಾಮಿ ನಾವು ಇಲ್ಲಿ ಸಭೆಯಲ್ಲಿ ಒಂದು ಬೇರೆ ಒಂದು ಜೀವನ ಮಾಡದೆ ಸ್ವಾಮಿ, ಸಭೆಯಲ್ಲಿ ನಮಗೆ ಪವಿತ್ರ ಆತ್ಮನು ಬೋಧಿಸ್ತಾ ಇರುವ ಕಾರ್ಯಗಳನ್ನು, ನಮ್ಮಲ್ಲಿ ಬಯಸುತ್ತಾ ಇರುವ ಕಾರ್ಯಗಳನ್ನು ಹೊರಗಡೆ ಹೋಗಿ ಸಮಾಜದಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಗಂಡನ ಹೆಂಡತಿ ಹತ್ರ, ಹೆಂಡತಿ ಗಂಡನ ಹತ್ರ, ತಂದೆ ತಾಯಿ ಮಕ್ಕಳ ಹತ್ರ, ಮಕ್ಕಳು ತಂದೆ ತಾಯಿ ಹತ್ರ ಪ್ರೀತಿಯನ್ನು ಹಂಚಿಕೊಂಡು ನಿಮ್ಮ ಸ್ವಭಾವವನ್ನು ತೋರಿಸಿಕೊಂಡು ಸ್ವಾಮಿ ನಿಜವಾದ ಕ್ರೈಸ್ತರಾಗಿ ಬದುಕಿ ಅಪ್ಪ, ನಾವು ಮಾತ್ರ ಅಲ್ಲ ಅನೇಕರಿಗೆ ನಾವು ಅಪ್ಪ ಸ್ವಾಮಿ ಸುವಾರ್ತೆಯನ್ನು ನಮ್ಮ ಸಾಕ್ಷಿ ಮುಖಾಂತರ ಸಾರುವರಾಗಿ ನಾವು ಬದುಕಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ ರಾಜನೇ, ನಿಮ್ಮ ಸ್ವಭಾವ ನಮ್ಮಲ್ಲಿ ಹೆಚ್ಚಾಗಲಿ ಸ್ವಾಮಿ. ನಾವು ನಮ್ಮನ್ನು ಸಾಯಿಸಿ, ನಮ್ಮ ಸ್ವಯವನ್ನು ಸಾಯಿಸಿ, ಕ್ರಿಸ್ತನನ್ನು ನಮ್ಮಲ್ಲಿ ಕೂರಿಸಿ ಅಪ್ಪ, ನಿಮ್ಮ ರಾಜನೇ ಹೃದಯದಲ್ಲಿ ಅಪ್ಪ ನೀವು ಆಲಯದಲ್ಲಿ ರಾಜನಾಗಿ ಕೂತ್ಕೊಂಡಿರಬೇಕಾಗಿ, ನಿಮ್ಮ ಸ್ವಭಾವದಲ್ಲಿ ನಾವು ಬೆಳಿಬೇಕಾಗಿ, ಬದುಕಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ದಿನ ವಾಕ್ಯವನ್ನು ಕೇಳಿರುವ ನಾವು ಯಾರೆಲ್ಲ ಸ್ವಾಮಿ ಈ ದಿನ ನನ್ನನ್ನು ಸಂಪೂರ್ಣವಾಗಿ ಬರೀ ಮಾತುಗೋಸ್ಕರ ಅಲ್ಲ, ನಿಜವಾಗಿ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ಒಂದು 2025 ಕೊನೆಯ ತಿಂಗಳಲ್ಲಿ ನನ್ನಲ್ಲಿ ಇರುವ ಎಲ್ಲಾ ಕೆಟ್ಟ ಸ್ವಭಾವಗಳನ್ನು, ಬೇಕಿಲ್ಲದೆ ಇರುವ ಕಾರ್ಯಗಳನ್ನು, ಬೇಡ ಅಂತ ಬಿಸಾಕಬೇಕಾಗಿರುವ ಕಾರ್ಯಗಳನ್ನು, ನೀವು ಬೇಡ ಅಂತ ಹೇಳುವ ಎಲ್ಲಾ ಕಾರ್ಯವನ್ನು ನಾನು ಈ ದಿನದಲ್ಲಿ ಬಿಸಾಕಿ ದೇವರೇ ನಿಮಗೆ ಮೆಚ್ಚುಗೆಯಾಗಿ ಬದುಕಲಿಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ವಿಶೇಷ ಕೃಪೆಯನ್ನು, ದಯೆಯನ್ನು, ಅಭಿಷೇಕವನ್ನು, ಸಹಾಯವನ್ನು ದೇವರು ಕೊಡಬೇಕಾಗಿ, ಇನಿ ಮುಂದೆ ಸ್ವಾಮಿ ನಿಮ್ಮ ಹಾಗೆ ಬದುಕುವ ಮಕ್ಕಳಾಗಿ, ನಿಮ್ಮನ್ನು ತೋರಿಸುವ ನಿಜವಾದ ಕ್ರೈಸ್ತರಾಗಿ ನಮ್ಮ ವಿಶ್ವಾಸಿಗಳು ಬದುಕಬೇಕಾಗಿ, ಸಭೆಗಳು ಬದುಕಬೇಕಾಗಿ ಅಪ್ಪ, ಸಭೆಗಳ ಮುಖಾಂತರ, ವಿಶ್ವಾಸಿಗಳ ಮುಖಾಂತರ ಇಡೀ ದೇಶನೇ, ನಮ್ಮ ಕರ್ನಾಟಕ ರಾಜ್ಯ, ಮೈಸೂರು ಪಟ್ಟಣ, ಇಡೀ ಇಂಡಿಯ ದೇಶನೇ ಸ್ವಾಮಿ ರಕ್ಷಣೆ ಹೊಂದುವ ಹಾಗೆ ವಿಶ್ವಾಸಿಗಳು ಒಂದು ಉದಾಹರಣವಾಗಿರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ತಂದೆ.